ಬಾಲ್ಯದ ಬಗ್ಗೆ ನಿಮ್ಗೆಲ್ಲರಿಗೂ 2 ವಾರದಿಂದ ಎಷ್ಟು ಅಚ್ಚುಕಟ್ಟಾಗಿ ಅವರು ನಿಮಗೆ ಹೇಳ್ಕೊಟ್ಟಿದ್ದಾರೆ. ಸೊ ಅದು ಹೋಗಕ್ಕಿಂತ ಮುಂಚೆ ಯಾಕೆ ಈ ಶ್ರೀಲ ಪ್ರಭುಪಾದ್ ಲೀಲಾಮೃತ ಆ ಗೌರಚಂದ್ರ ಪ್ರಭುಗಳು ನಮ್ಗೆಲ್ಲರಿಗೂ ಆ ಎಷ್ಟು ಇದ್ ಮಾಡಕ್ ಹೇಳ್ತಾ ಇದಾರೆ, ಎಷ್ಟು ಜಾಸ್ತಿ ಒತ್ತು ಕೊಟ್ಟು ನಾವು ಇದನ್ನ ಕೇಳ್ಬೇಕು ಅಂತ ಕೇಳ್ತಾ ಇದ್ದಾರೆ ಅಂದ್ರೆ, ಸೊ ನಮಗೆ ಫಸ್ಟ್ ಥಿಂಗ್ ಇಸ್ ಯಾರು ಶ್ರೀಲ ಪ್ರಭುಪಾದ್ ಅಂತ ನಮಗೆ ಗೊತ್ತಿದ್ರೆ ಅವರ ಒಂದು ಪುಸ್ತಕಗಳು, ಓಕೆ, ಅವರು ಯಾವ ಒಂದು ಸನ್ನಿವೇಶದಲ್ಲಿ ಈ ಪುಸ್ತಕಗಳನ್ನ ಬರೆದ್ರು, ಅವರ ಒಂದು ಮನೋಭಾವ ಯಾವ ರೀತಿ ಇತ್ತು, ಅವರ ಆ ಆ, ಒಂದು ಕಮಿಟ್ಮೆಂಟ್ ಯಾವ ರೀತಿ, ಎಷ್ಟು ಲೆವೆಲ್ ಅಲ್ಲಿ ಅವ್ರ ಕಮಿಟ್ಮೆಂಟ್ ಇಟ್ಕೊಂಡಿದ್ರು ಅನ್ನೋದನ್ನ ನಮಗೆ ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ಅವರ ಪುಸ್ತಕದಲ್ಲಿ ಏನೇನ್ ಬರ್ದಿದ್ದಾರೆ ಅವರ ಭಾವ ನಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಶ್ರೀಲ ಪ್ರಭುಪಾದರು ಬಂದು ಫೌಂಡರ್ ಆಚಾರ್ಯ, ನಮ್ಮ ಒಂದು ಇಸ್ಕಾನ್ ಸಂಸ್ಥೆಯ ಅಂತಾರಾಷ್ಟ್ರೀಯ ಕೃಷ್ಣ ಭಾವಾಮೃತ ಸಂಘ ಇದರ ಒಂದು ಫೌಂಡರ್ ಆಚಾರ್ಯ ಅವರು. ಓಕೆ, ಸೊ ನಾವು ಅವರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರು ಯಾವ ರೀತಿ ಅವರ ಜೀವನ ಇತ್ತು, ಅವರ ಯಾವ ರೀತಿ ಒಂದು ಸನ್ನಿವೇಶಗಳು, ಒಂದು ತುಂಬಾ ಕಠಿಣವಾದ ಸನ್ನಿವೇಶದಿಂದ ಅವರು ಅವರ ಜೀವನನ ಯಾವ ರೀತಿ ಸಾಗಿಸ್ತಾ ಇದ್ರು, ಅದ್ರ ಜೊತೆಲೇನೆ ಕೃಷ್ಣ ಭಾವ, ಕೃಷ್ಣ ಆ ಒಂದು ಪ್ರಜ್ಞೆಯನ್ನು ಯಾವ ರೀತಿ ನಾವು ಯಾವಾಗ್ಲೂ ನಮ್ಮ ಮನ್ಸಲ್ಲಿ ಇಟ್ಕೊಂಡೇ ನಮ್ಮ ಕೆಲಸಗಳನ್ನ ಮಾಡ್ಬೇಕು ಅನ್ನೋದನ್ನ ನಮಗೆ ಅರ್ಥ ಆಗುತ್ತೆ. ಸೊ ಮೊದಲು ನಾವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಅವರು ಯಾರು, ಎರಡನೇದು ಅವರು ನಮಗೋಸ್ಕರ, ಹಂಗಂದ್ರೆ ಈ ಕೃಷ್ಣ ಭಾವಾಮೃತ ಯಾವ ರೀತಿ ಇದ್ ಮಾಡಿದ್ರು, ಅವ್ರು ಯಾವ ರೀತಿ ಕಾಂಟ್ರಿಬ್ಯೂಷನ್ಸ್ ನ ಕೊಟ್ರು, ಈ ಒಂದು ಸಂಸ್ಥೆನ ಒಂದು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಸ್ಥಾಪನೆ ಮಾಡೋದಕ್ಕೆ ಏನು ಕಾರಣ, ಅದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಅವರು ಯಾವ ರೀತಿ ಅವರ ಪುಸ್ತಕಗಳನ್ನ ಬರೆಯೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾವ ರೀತಿ ಆ ಪುಸ್ತಕಗಳನ್ನ ಸ್ಟಾರ್ಟ್ ಮಾಡಿ ಇಂಡಿಯಾದಲ್ಲಿ ಮೊಟ್ಟ ಮೊದಲನಿಗೆ ಅವರು ಬ್ಯಾಕ್ ಟು ಗಾಡೆಡ್ ಅಂತ ಒಂದು ಮ್ಯಾಗಝಿನ್ ಸ್ಟಾರ್ಟ್ ಮಾಡಿ ಅವ್ರೊಬ್ರೇನೆ ಬರೆದು ಅವರೇ ಪ್ರಿಂಟ್ ಮಾಡಿಸ್ಕೊಂಡು ಅವರೇ ಹೋಗಿ ಒಬ್ಬೊಬ್ರು ಮೀಟ್ ಮಾಡಿ ಈ ಒಂದು ಪುಸ್ತಕ ವಿತರಣೆ ಅನ್ನುವ ಒಂದು ಮಹತ್ ಒಂದು ಇದನ್ನ ಕಾರ್ಯನ ಅವರು ಮಾಡಿದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ 1965ರಿಂದ 66 ನ್ಯೂಯಾರ್ಕ್ ಇದು US ಅಲ್ಲಿ ಹೋಗಿ ಯಾವ ರೀತಿ ಅವರು ಈ ಸಂಸ್ಥೆನ ಸ್ಥಾಪನೆ ಮಾಡಿದ್ರು, ಎಷ್ಟು ಅವರು ತೊಂದರೆಗಳನ್ನ ಅನುಭವಿಸ್ಬೇಕಾಗಿತ್ತು. ಆ ಒಂದು ಟೈಮಲ್ಲಿ ಇಪ್ಪೀಸ್ ಅಂತ US ಅಲ್ಲಿ ಇಪ್ಪೀಸ್ ಅಂತ ಒಂದು ಮೂವ್ಮೆಂಟ್ ನಡೀತಾ ಇತ್ತು. ಸೊ ಅಂಥವ್ರ ಮಧ್ಯದಲ್ಲಿ ಹೋಗಿ ಯಾವ ರೀತಿ ಅವರು ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ರು ಅನ್ನೋದನ್ನ ನಾವು ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದು ಎಲ್ಲಾನು ನಾವು ಶ್ರೀಲ ಪ್ರಭುಪಾದ್ ಲೀಲಾಮೃತ ಎನ್ನುವ ಈ ಪುಸ್ತಕದಲ್ಲಿ ಸತ್ಸ್ವರೂಪ ದಾಸ ಅವ್ರು ಬಂದು ಶ್ರೀಲ ಪ್ರಭುಪಾದರ ಸೆಕ್ರೆಟರಿ ಆಗಿದ್ರು. ಅವ್ರು ಬಂದು ಶ್ರೀಲ ಪ್ರಭುಪಾದ ಜೊತೆನೇ ಇದ್ದು, ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅವ್ರ ಹಿಂದೆನೇ ಇದ್ದು ಅವರ ಪೂರ್ತಿ ಚರಿತ್ರೆನ ಅವರು ಈ ಒಂದು ಪುಸ್ತಕದ ಒಂದು ವಾಲ್ಯೂಮ್ಸ್ ಅಲ್ಲಿ ಅವರು ಬರ್ದಿದ್ದಾರೆ. ಸೊ ನಾವೆಲ್ಲರೂ ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಪುಸ್ತಕನ ನಮ್ಮ ಒಂದು ಲೈಫ್ ಅಲ್ಲಿ ಒಂದು ಅತ್ಯುನ್ನತ ಒಂದು ಸ್ಥಾನ ಕೊಟ್ಟು ಅದನ್ನ ಸ್ಟಡಿ ಮಾಡ್ಬೇಕು ಅಂತ ಶ್ರೀಲ ಪ್ರಭುಪಾದ್, ಆಕ್ಚುಲಿ ಶ್ರೀಲ ಪ್ರಭುಪಾದ್ ಅವ್ರು ಬರ್ದಿರೋ ಎಲ್ಲಾ ಬುಕ್ನು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಬರೀ ಓದ್ಬೇಡಿ, ಅದನ್ನ ಏನೋ ಸ್ಟಡಿ ಮಾಡಿ, ಡೀಪ್ ಆಗಿ ಅದರ ಹಿಂದೆ ಏನು ಅರ್ಥ ಇದೆ, ಮೇಲಿಂದ ನೋಟಕ್ಕೆ ನಮಗೆ ಒಂದು ಅರ್ಥ ನಮಗೆ ಗೊತ್ತಾಗ್ಬೋದು, ಬಟ್ ಅದರ ಒಳಗಿನ ಒಂದು ಅರ್ಥ, ಅವರ ಮೂಡ್ ಏನಿತ್ತು, ಯಾಕೆ ಈ ಸಂಸ್ಥೆನ ಸ್ಟಾರ್ಟ್ ಮಾಡಿದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಮೊದಲಿಗೆ ಶ್ರೀಲ ಪ್ರಭುಪಾದರ ಒಂದು ಏನು ಪ್ರಣತಿಯೊಂದಿಗೆ ನಾನು ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಮಂಗಳಾಚರಣೆಯೊಂದಿಗೆ ನಾನು ಇವತ್ತು ಗುರು ಅಷ್ಟಕಂನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಗುರು ಅಷ್ಟಕಂನ ಸ್ಟಾರ್ಟ್ ಮಾಡಿ 2ನೇ ಅಧ್ಯಾಯಕ್ಕೆ ನಾವು ಇವತ್ತು ಹೋಗೋಣ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನ್ನಿತಿ ನಾಮಿನೇ ನಮಃ ಆಚಾರ್ಯ ಪಾದಾಯ ನಿತಾಯ ಕೃಪಪ್ರದಾಯಿನೇ ಗೌರಕಥಾ ಧಾಮದಾಯ ನಗರ ಗ್ರಾಮತಾರಿಣೇ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೇ ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ
ಓಂ ಅಜ್ಞಾನತಿಮಿರಾಂತಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಂ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಕ್ಷರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತರೂಪಸ್ವರೂಪಕಂ ಭಕ್ತಾವತಾರಂ ಭಕ್ತಾಖ್ಯಂ ನಮಾಮಿ ಭಕ್ತಶಕ್ತಿಕಂ. ಗುರವೇ ಗೌರಚಂದ್ರಾಯ ರಾಧಿಕಾಯ ತಥಾಲಯೇ ಕೃಷ್ಣಾಯ ಕೃಷ್ಣಭಕ್ತಾಯ ತದ್ಭಕ್ತಾಯ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಂ ತತ್. ಓಕೆ, ಸೊ ನಾವು ಮೊಟ್ಟ ಮೊದಲಿಗೆ ಏನ್ ಮಾಡ್ಬೇಕು ಅಂದ್ರೆ ಶ್ರೀಲ ಪ್ರಭುಪಾದ್ರ ಲೈಕ್ ಶ್ರೀಲ ಪ್ರಭುಪಾದ್ ಆಗ್ಲಿ, ನಮ್ಮ ಗುರು ಮಹಾರಾಜ್ಗಾಗ್ಲಿ, ಆ ಕೃಷ್ಣ ರಾಧಾಕೃಷ್ಣ ಆಗ್ಲಿ, ಜಗನ್ನಾಥ್ ಬಲದೇವ್ ಸುಭದ್ರಮ್ಮಯ್ಯಗೆ ನಾವು ಮನಸ್ಫೂರ್ತಿಯಾಗಿ ಸಿನ್ಸಿಯರ್ ಆಗಿ ನಾವು ಪ್ರೇಯರ್ ಮಾಡೋದನ್ನ ಕಲ್ತ್ಕೋಬೇಕು. ಶ್ರೀಲ ಪ್ರಭುಪಾದರು ಅವರು ಪಾಶ್ಚಾತ್ಯ ದೇಶಕ್ಕೆ ಹೋದಾಗ್ಲೂ ಅಷ್ಟೇನೆ ಅವರು ಆ ಒಂದು ಜಲದೂತ ಹಡಗಿನಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಪ್ರೇಯರ್ಸ್ ಮಾಡ್ತಾ ಇರ್ತಾರೆ. ಸೊ ಯಾವ ರೀತಿ ಪ್ರೇಯರ್ಸ್ ಮಾಡ್ತಾರೆ ಅಂದ್ರೆ ಅವರ ಒಂದು ಲೈಫ್ ಎಂಟೈರ್ ಆ ಒಂದು 12 ವರ್ಷಗಳ ಕಾಲ ಯಾವ ರೀತಿ ಇಸ್ಕಾನ್ ಸಂಸ್ಥೆನ ಮಾಡಿಸ್ತಾ ಇದ್ರು, ಆ ಇದ್ರಲ್ಲಿ ಪ್ರೇಯರ್ಸ್ ನ ಯಾವಾಗ್ಲೂ ಅವರ ಒಂದು ಡಿಸೈಪಲ್ಸ್ಗೆ ಹೇಳ್ತಾ ಇದ್ರು, ಪ್ರೇ ಮಾಡಿ, ನನ್ಗೋಸ್ಕರ ಪ್ರೇ ಮಾಡಿ. ಒಂದು ಭಾವನಾಮೃತ ಏನು ಕೃಷ್ಣ ಭಾವಾಮೃತ ಸಂಸ್ಥೆಗೋಸ್ಕರ ನೀವೆಲ್ಲರೂ ಪ್ರೇ ಮಾಡಿ, ಪ್ರೇಯರ್ಸ್ ನ ಹೇಳಿ, ಸ್ತುತಿ ಹೇಳ್ತಾ ಇರ್ಬೇಕು ಅಂತ. ಸೊ ಅದರಲ್ಲಿ ಮೇನ್ ಆಗಿ 2 ಸ್ತುತಿ ಆಲ್ರೆಡಿ ಲೈಕ್ ನಾವು ನಿತ್ಯಂ ಭಾಗವತ ಸೇವೆಯಲ್ಲಿ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿದೆ. ಕುಂತಿ ಮಹಾರಾಣಿಯ ಪ್ರೇಯರ್ಸ್ ಮತ್ತೆ ಬ್ರಹ್ಮಸ್ತುತಿ ಅಂತ ಪ್ರಭು ಅವತ್ತು ಶುಕ್ರವಾರ ನಮ್ಗೆಲ್ಲರಿಗೂ ಹೇಳಿದ್ದಾರೆ. ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ಪ್ರೇಯರ್ಸ್ ನ ಎಷ್ಟು ನಾವು ಸ್ಟ್ರಾಂಗ್ ಆಗಿ ನಾವು ಪ್ರೇ ಮಾಡ್ತೀವೋ ಅಷ್ಟು ಒಂದು ಇದ್ರಲ್ಲಿ ಮಾಡ್ತೀವಿ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಉದಾಹರಣೆ ಅಂದ್ರೆ ಶ್ರೀಲ ಪ್ರಭುಪಾದರ ಒಂದು ಪ್ರೇಯರ್. ಅವ್ರು ಯಾವ ರೀತಿ ಅವರ ಒಂದು ಗುರುಗಳಿಗೆ ಪ್ರೇಯರ್ಸ್ ನ ಸಮರ್ಪಣೆ ಮಾಡ್ತಾ ಇದ್ರು, ಅದೇ ರೀತಿ ರಾಧಾಕೃಷ್ಣಗೆ, ನಿತಾಯ್ ಗೌರಂಗ್ ಅವರಿಗೂ, ಮಹಾಪ್ರಭುಗುನು ಯಾವ ರೀತಿ ಅವರು ಒಂದು ಪ್ರೇಮ ಭಾವದಿಂದ ಆ ಒಂದು ಪ್ರೇಯರ್ಸ್ ನ ಹೇಳ್ತಾ ಇದ್ರು, ನಾವು ಅಷ್ಟೇ ಸ್ಟ್ರಾಂಗ್ ಆಗಿ ನಾವು ಪ್ರೇಯರ್ ಮಾಡಿದ್ರೆ ಡೆಫಿನೆಟ್ ಆಗಿ ಈ ಒಂದು ಪುಸ್ತಕದಲ್ಲಿ ಶ್ರೀಲ ಪ್ರಭುಪಾದರು ಬಗ್ಗೆ ಯಾವ ರೀತಿ ಹೇಳಿದಾರೋ ಅದು ನಮ್ಮ ಒಂದು ಮನಸ್ಸಿನೊಳಗೆ ಹೋಗಿ ಮುಟ್ಟಿ ನಮಗೂ ಒಂದು ಅದು ಪ್ರೇರೇಪಣೆ ಆಗುತ್ತೆ. ಯಾಕೆ ಅಂದ್ರೆ ಶ್ರೀಲ ಪ್ರಭುಪಾದ್ ಯಾವುದೇ ಒಂದು ಕೆಲಸ ಅವ್ರು ಏನ್ ಹೇಳಿದ್ರು ಕಡೆಯಾಗಿ ಬಂದು ಏನಾಗುತ್ತೆ ಅಂದ್ರೆ ಅದು ಫೈನಲ್ ರಿಸಲ್ಟೆಂಟ್ಗೆನೆ ಬರುತ್ತೆ. ಸೊ ಫೈನಲ್ ಪ್ರಾಡಕ್ಟ್, ಫೈನಲ್ ರಿಸಲ್ಟ್ ಅವ್ರದ್ದು ಏನು ಇತ್ತು ಅಂದ್ರೆ ಎಲ್ಲರೂ ಭಗವಂತನೆಡೆಗೆ ಹೋಗ್ಬೇಕು, ಬ್ಯಾಕ್ ಟು ಗಾಡೆಡ್. ಅದಕ್ಕೇನೆ ಅವರ ಫಸ್ಟ್ ಮ್ಯಾಗ್ಝಿನೇ ಬ್ಯಾಕ್ ಟು ಗಾಡೆಡ್ ಅಂತಾನೆ ಆ ಒಂದು ದೂರದೃಷ್ಟಿಯನ್ನ ಹಿಡ್ಕೊಂಡು ಅವ್ರ ವಿಷನ್ ಆಲ್ರೆಡಿ ಫಸ್ಟೇ ಅವರು ಎಕ್ಸ್ಪ್ಲೈನ್ ಮಾಡ್ಬಿಟ್ರು. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಎಲ್ಲರನ್ನು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಬಿದ್ದಿರುವ ಬದ್ಧಾತ್ಮರು ನಾವೆಲ್ಲರೂ. ಸೊ ನಾವೆಲ್ಲರೂ ನಮ್ಮ ಒಂದು ಲೆವೆಲ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಪೊಸಿಷನ್, ನಮ್ಮ ಸ್ಥಾನ ಏನು, ನಾವೆಲ್ಲರೂ ದಾಸಾನು 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 ದಾಸ. ಸೊ ನಾವೆಲ್ಲರೂ ಇದನ್ನ ಅರ್ಥ ಮಾಡ್ಕೊಂಡು ಭಗವಂತನ ಒಂದು ಸ್ಥಾನನು ನಾವು ಅರ್ಥ ಮಾಡ್ಕೋಬೇಕು. ಭಗವಂತ ದೇವೋತ್ತಮ ಪರಮ ಪುರುಷ. ಸೊ ಅವರಿಗೆ ನಾವು ಯಾವಾಗ್ಲೂ ಸೇವೆ ಮಾಡ್ತಾನೆ ಇರಬೇಕು. ಸೊ ಆ ಒಂದು ಭಾವನೆಯಲ್ಲೇನೆ ನಾವು ಈ ಒಂದು ಭಕ್ತಿ ಸೇವೆನ ಮುಂದುವರಿಸ್ಬೇಕು. ಸೊ ಇದು ಭಕ್ತಿ ಸೇವೆ ಅಂತ ಹೇಳ್ತಾ ಇದ್ದಾರೆ, ಬರೀ ಭಕ್ತಿ ಮಾಡೋದಲ್ಲ. ಸೊ ಬರೀ ಭಕ್ತಿ ಅಂದ್ರೆ ಏನು, ನಾನು ಈ ಕಿವಿಯಲ್ಲಿ ಹೇಳ್ತೀನಿ, ಈ ಕಿವಿಯಲ್ಲಿ ಬಿಡ್ತೀನಿ ಅಂತ. ಬಟ್ ನೀವೆಲ್ಲರೂ ನೋಡ್ಬೋದು ಗೌರಚಂದ್ರ ಪ್ರಭು ಅವರು ಯಾವ ರೀತಿ ಅವರು ಭಕ್ತಿ ಸೇವೆನ ಮಾಡ್ತಾ ಇದ್ದಾರೆ ನಮ್ಗೆಲ್ಲರಿಗೋಸ್ಕರನು ಅಂತ. ಓಕೆ, ಸೊ ನಾವು ಅದನ್ನ ಲೈಕ್ ನಾವು ಯಾವ ರೀತಿ ಅಂದ್ರೆ ಗ್ರಾಂಟೆಡ್ ಆಗಿ ತಗೋಬಾರ್ದು. ಯಾವ್ದನ್ನು ಅಷ್ಟೇನೆ ನಾವು ಸ್ವಲ್ಪ
ನಮ್ ನಮ್ ಕೈಲಾದ ಒಂದು ಸೇವೆನ ನಾವು ಮಾಡೋದಿಕ್ಕೂ ನಾವು ರೆಡಿಯಾಗಿರ್ಬೇಕು. ಸೊ ಯಾವ್ದದು ಸೇವೆ ಅಂದ್ರೆ, ನಮಗೆ ಎಲ್ಲ ಗೊತ್ತಿದ್ದೇನೆ ನಾವು ಈ ಸೇವೆನ, ಭಕ್ತಿ ಸೇವೆನ ಮಾಡ್ಬೇಕು ಅಂತಲ್ಲ. ನಮ್ಗೆ ಯಾವ್ದು ಗೊತ್ತಿದೆ, ಫಾರ್ ಎಕ್ಸಾಂಪಲ್ ನಮ್ಗೆ ಯಾವಾಗ ನಮ್ ಒಳಗೆ ಸೇರ್ಕೊಳ್ಳುತ್ತೆ ಈ ಒಂದು ಭಕ್ತಿ ಸೇವೆ ಅನ್ನೋದು, ನಾವು ಏನ್ ಕಲಿತೀವೋ ಅವತ್ತು ಅದನ್ನ ಬೇರೆಯವ್ರಿಗೆ ಪ್ರಚಾರ ಮಾಡ್ಬೇಕು. ಸೊ ಗೌರಚಂದ್ರ ಪ್ರಭುಗಳು ಇವಾಗ ಎಷ್ಟು ಚೆನ್ನಾಗಿ ಈ ಒಂದು ಪ್ರಚಾರ ಒಂದು ಇದನ್ನ ಯಾವ ರೀತಿ ತಗೊಂಡಿದ್ದಾರೆ ಅಂದ್ರೆ, ಗೌರಚಂದ್ರ ಪ್ರಭುಗಳು ನಿನ್ನೆ ಆ ಇಸ್ಕಾನ್ SNGM ಇದಕ್ಕೆ ಬಂದಿದ್ರು. ಬಂದ್ಬಿಟ್ಟು ಅವರು, ನಮ್ಗೆ ಆಕ್ಚುಲಿ ಅದು ಸರ್ಪ್ರೈಸ್ ಆಗಿತ್ತು. ಅವ್ರು ಬಂದು ಅವಾಗ್ಲೂ ಅಷ್ಟೇನೆ, ನಾವು ಶ್ರೀಲ ಪ್ರಭುಪಾದ್ ಲೀಲಾಮೃತ ಪುಸ್ತಕ ಬೇಕು ಅಂದಿದ ತಕ್ಷಣ ಅವ್ರು ಯಾವ ರೀತಿ ಹೇಳಿದ್ರು ಅಂದ್ರೆ, ನಮ್ ಕಾರಲ್ಲಿ ಆಲ್ರೆಡಿ ಅವ್ರು ಒಂದು ಮೆಸೇಜ್ ಹಾಕಿದ್ರಿ ಇದ್ರ ಬಗ್ಗೆ. ಸೊ ನಮ್ ಕಾರಲ್ಲಿ ಆಲ್ರೆಡಿ ಪುಸ್ತಕ ಇದೆ ಅಂತಾನೆ ಹೇಳಿದ್ರು. ಸೊ ಅವರ ಒಂದು ಮನೋಭಾವ ಯಾವ ರೀತಿ ಅಂದ್ರೆ, ಅದು ಅವರ ಒಂದು ಗುರುಗಳಿಗೆ ಅವರು ಯಾವ ರೀತಿ ಅವರು ಸೇವೆ ಮಾಡ್ಬೇಕು ಅಂತ ಇದ್ದಾರೆ, ಅದೇ ರೀತಿ ಶ್ರೀಲ ಪ್ರಭುಪಾದರ ಮಿಷನ್ಗೆ ಯಾವ ರೀತಿ ಅವರು ಯಾವಾಗ್ಲೂ ಯಾವ ಮಿನಿಟ್ನು ಅವರು ಇಲ್ಲ ಅಂತ ಅಲ್ಲ, ಸೊ ಆ ರೀತಿ ರೆಡಿ ಆಗಿದ್ದಾರೆ. ಸೊ ನಾವೂನು ಅಷ್ಟೇನೆ ಅದೇ ರೀತಿ ಅವ್ರು ಯಾವ ರೀತಿ ಈ ಒಂದು ನಿತ್ಯಂ ಭಾಗವತ ಸೇವೆ ಆಗಿರ್ಬೋದು, ಇಲ್ಲ ಶ್ರೀಲ ಪ್ರಭುಪಾದ್ ಲೀಲಾಮೃತ ಆಗಿರ್ಬೋದು, ಇದನ್ನೆಲ್ಲಾನು ನಾವು ಕ್ಲೀನ್ ಆಗಿ ಇಂಟ್ರೆಸ್ಟ್ ಆಗಿ ನಾವು ಅಟೆಂಟಿವ್ ಆಗಿ ಕುತ್ಕೊಂಡು ನಾವು ಕೇಳಿದ್ರೆ ಮಾತ್ರನೇ ನಮಗೆ ಇದೆಲ್ಲ ನಮಗೆ ಅರ್ಥ ಆಗುತ್ತೆ. ಸೊ ಮೊದಲನೆಗೆ ನಾನು ಯಾವ ರೀತಿ ನಿಮಗೆ ಹೇಳ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ, ಫಸ್ಟ್ ಥಿಂಗ್ ಇಸ್ ನಾವು ಅಟೆಂಟಿವ್ ಆಗಿ ಈ ಕ್ಲಾಸ್ಗಳನ್ನ ಕೇಳಿಸ್ಕೊಳ್ತಾ ಇದೀವಾ ಇಲ್ವಾ ಅಂತ. ಸೊ ಅಟ್ಲೀಸ್ಟ್ ನಾಳೆಯಿಂದ ಯಾರ್ಯಾರಿಗಾಗುತ್ತೋ ಅವರೆಲ್ಲರೂ ವಿಡಿಯೋ ನೀವು ಆನ್ ಮಾಡ್ಕೊಂಡು ಕೂತ್ಕೊಂಡು ಒಂದು ಬುಕ್ಕು, ಒಂದು ಪೆನ್ನು ಇಲ್ಲ ಪೆನ್ಸಿಲ್ ಯಾವುದೋ ಒಂದು, ಸೊ ನೀವು ಬರ್ದ್ಕೊಂಡ್ರೇನೆ ಮಾತ್ರನೇ ಅದು ನಿಮ್ಮ ಮೆದುಳಿಗೆ ಹೋಗಿ ತಟ್ಟುತ್ತೆ. ಸೊ ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ನನ್ನ ಒಂದು ಏನು ನಾನೇನ್ ಕೇಳ್ಕೊಳ್ತೀನಿ ಅಂದ್ರೆ, ಎಲ್ಲರೂ ನೀವು ಅಟೆಂಟಿವ್ ಆಗಿ ಈ ಒಂದು ಕ್ಲಾಸಸ್ ಏನು 6 ಗಂಟೆಯಿಂದ 7 ಗಂಟೆ ಬ್ರಹ್ಮ ಮುಹೂರ್ತದಲ್ಲಿ ಪ್ರಭು ಏನು ನಡೆಸ್ಕೊಡ್ತಾ ಇದ್ದಾರೋ ಅದನ್ನ ನೀವು ತುಂಬಾ ಅಟೆನ್ಷನ್ ಅಲ್ಲಿ ಕೇಳ್ಬೇಕಾಗುತ್ತೆ. ಯಾಕೆ ಅಂದ್ರೆ ಡೈಲಿ ನಾವು ಎಷ್ಟು ಕೇಳ್ತೀವೋ ಒಂದು ವರ್ಷದಲ್ಲಿ ಅದು ಎಷ್ಟು ಪರಿಣಾಮ ನಮಗೆ ಆ ಎಫೆಕ್ಟ್ಸ್ ಗೊತ್ತಾಗುತ್ತೆ ಅಂದ್ರೆ, ನಿಮಗೆ ಆಲ್ರೆಡಿ ಎಷ್ಟೋ ಜನಕ್ಕೆ ನಿಮಗೆ ಗೊತ್ತಿರುತ್ತೆ. ಸೊ ಶ್ರೀಲ ಪ್ರಭುಪಾದರು ಆ ಒಂದು ಒಂದು ನಿಟ್ಟಿನಲ್ಲೇನೆ ಅವರು ಈ ಒಂದು ಭಕ್ತಿ ಸೇವೆಯನ್ನ ನಮ್ಗೆಲ್ಲರಿಗೂ ಕೊಟ್ಟಿದ್ದಾರೆ. ಸೊ ಅವ್ರು ಎಲ್ಲರೂ ಯಾವ ರೀತಿ ಕಷ್ಟಪಟ್ಟು ಮಾಡಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಶ್ರೀಲ ಪ್ರಭುಪಾದರು ಪ್ರತಿದಿನ ಬರೀ 2 ಗಂಟೆಗಳ ಕಾಲ, ಇಲ್ಲ ಮ್ಯಾಕ್ಸಿಮಮ್ ಅಂದ್ರೆ 3 ಗಂಟೆಗಳ ಕಾಲ ಮಾತ್ರನೇ ನಿದ್ದೆ ಮಾಡಿ, ಅವರ ಒಂದು ಲೈಫಲ್ಲಿ 12 ವರ್ಷದ ಕಾಲದೊಳಗೆ ಎಷ್ಟು ಪುಸ್ತಕಗಳನ್ನ ಅವ್ರು ಬರ್ದಿದ್ದಾರೆ ಅಂದ್ರೆ, ಒಂದು ಅನಾಲಜಿಯಲ್ಲಿ ಹೇಳ್ತಾರಂತೆ, ಒಬ್ಬ ಆ ಪುಸ್ತಕಕಾರ ಯಾರೊಬ್ರು ಬರೀತಾರೋ, ಓಕೆ, ಅವರು ಅವರ ಲೈಫಲ್ಲಿ ಪ್ರತಿ ವರ್ಷ ಮ್ಯಾಕ್ಸಿಮಮ್ ಅಂದ್ರೆ 2 ಪುಸ್ತಕ ಮಾತ್ರ ಬರೆಯೋದಿಕ್ ಸಾಧ್ಯ ಅಂತ, ಒಂದು ವರ್ಷದಲ್ಲಿ ನಾನು ಹೇಳ್ತಾ ಇರೋದು. ಆ ರೀತಿ ನಾವು ನೋಡಿದ್ರೆ, ಓಕೆ, 1 ವರ್ಷಕ್ಕೆ 2 ಅಂದ್ರೆ ಅವರು 12 ವರ್ಷದ ಕಾಲದಲ್ಲಿ ಅವರು ಈ ಪ್ರಪಂಚಾದ್ಯಂತ ಅವರು ಸುತ್ತಾಡಿದ್ರಲ್ಲ, ಆ ಟೈಮಲ್ಲೇನೆ ಈ ಮ್ಯಾಕ್ಸಿಮಮ್ ಬುಕ್ಸ್ ನ ಅವರು ಬರೆದ್ರು. ಬಟ್ ಎಷ್ಟು ಬುಕ್ಸ್ ಬರ್ದಿದ್ದಾರೆ, ಓಕೆ, ಅದು ಇಟ್ಸ್ ಲೈಕ್ ಮೋರ್ ದೆನ್ 80 to 100 ಬುಕ್ಸ್ 80 ಲ್ಯಾಂಗ್ವೇಜಸ್ ಅಲ್ಲೂ ಅದು ಟ್ರಾನ್ಸ್ಲೇಟ್ ಆಗಿದೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 1 ವರ್ಷದಲ್ಲಿ 2 ಪುಸ್ತಕ ಅಂದ್ರೆ ಮ್ಯಾಕ್ಸಿಮಮ್ ಅವರು 12 ವರ್ಷದಲ್ಲಿ 24 ಇಲ್ಲ 25 ಪುಸ್ತಕ ಮಾತ್ರನೇ ಬರೆಯೋದಿಕ್ ಸಾಧ್ಯ. ಬಟ್ ಅವ್ರು ಇಷ್ಟೊಂದು ಪುಸ್ತಕ ಬರ್ದಿದ್ದಾರೆ ಅಂದ್ರೆ ಯಾಕೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ನಾವು ಎಲ್ಲರೂ ಈ ಒಂದು ಅಜ್ಞಾನದಿಂದ ಹೊರಗಡೆ ಬರಬೇಕು. ಮಂಗಳಾಚರಣೆಯಲ್ಲಿ ಫಸ್ಟ್ ಅದೇ ಹೇಳೋದು, ನಾವು ಅಜ್ಞಾನದಲ್ಲಿ ತುಂಬಿಕೊಂಡಿದ್ದೀವಿ. ಆ ಒಂದು ಇದರಿಂದ ನಾವು ಹೊರಗಡೆ ಬರ್ಬೇಕಂದ್ರೆ ಫಸ್ಟ್ ಥಿಂಗ್ ಶ್ರೀಲ ಪ್ರಭುಪಾದರ ಒಂದು ಪುಸ್ತಕಗಳನ್ನ ನಾವು ನಮ್ಮ ಲೈಫಲ್ಲಿ ಲೈಕ್ ಓದಬೇಕು, ಅದನ್ನ ಸ್ಟಡಿ ಮಾಡಬೇಕು, ಮತ್ತೆ ಅದನ್ನ ನಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕು ಅನ್ನೋದೇ ಇದರ ಏನೋ ಉದ್ದೇಶ ಆಗಿರುತ್ತೆ. ಓಕೆ, ಸೊ ಫಸ್ಟ್ ಥಿಂಗ್ ನಾನು ಇವಾಗ ಗುರು ಅಷ್ಟಕಂನ ಹೇಳ್ತೀನಿ. ಗುರು ಅಷ್ಟಕಂನ ಹೇಳ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ
ತಥೋ ಜಯ ಮುದಿರಯೇ ನಷ್ಟಪ್ರಾಯೇಶ ಭದ್ರೇಶು ನಿತ್ಯಂ ಭಾಗವತ ಸೇವೆಯ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಮೂಕಂ ಕರತಿ ವಾಚಾಲಂ ಪಂಗುಂ ಲಂಗಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಿಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಹರೇ ಕೃಷ್ಣ. ಸೊ ನಿಮ್ಗೆಲ್ಲರಿಗೂ ಮಂಗಳಾಚರಣೆ ಪುಸ್ತಕ ಏನಾದ್ರೂ ಇದ್ರೆ, ಇಲ್ಲ ನೀವು ವೈಷ್ಣವ ಸಾಂಗ್ಸ್ ಪುಸ್ತಕ ನಿಮ್ಮ ಹತ್ರ ಇದ್ರೆ ಅದನ್ನ ನೀವು ಕನ್ನಡದಲ್ಲಿ ಇದ್ರೆ ನೀವು ಅದನ್ನ ನೋಡ್ಕೊಂಡೇನೆ ಆಡ್ಬೋದು. ಓಕೆ. ಸಂಸಾರ ಧಾವಾನಲಲಿಡಲೋಕ ತ್ರಾಣಾಯ ಕಾರುಣ್ಯ ಘನ ಘನತ್ವಂ ಪ್ರಾಪ್ತಸ್ಯ ಕಲ್ಯಾಣ ಗುಣರ್ನವಾಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ. ಮಹಾಪ್ರಭು ಕೀರ್ತನ ನೃತ್ಯ ಗೀತ ವಾದಿತ್ರಮಾದ್ಯಾನ್ ಮನಸೋರಸೇನ ರೋಮಾಂಚಕಂಪಾಶ್ರುತರಂಗಬಾಜೋ ವಂದೇ ಗುರೋ ಶ್ರೀ ಚರಣಾರವಿಂದಂ. ಶ್ರೀ ವಿಗ್ರಹಾರಾಧನ ನಿತ್ಯನಾನ ಶೃಂಗಾರ ತನ್ಮಂದಿರ ಮಾರ್ಜನಾದು ಯುಕ್ತಸ್ಯ ಭಕ್ತಂಶ್ಚ ನಿಯುಂಜತೋಪಿ ವಂದೇ ಗುರೋ ಶ್ರೀ ಚರಣಾರವಿಂದಂ. ಚತುರ್ವಿಧಾ ಶ್ರೀ ಭಗವತ್ ಪ್ರಸಾದೋ ಸ್ವಾದನ್ನ ತೃಪ್ತಾನ್ ಹರಿಭಕ್ತ ಸಂಗಾನ್ ಹರಿಭಕ್ತ ಸಂಗಾನ್ ಕೃತ್ವೈವ ತೃಪ್ತೇನ್ ಭಜತ ಸದೈವ ವಂದೇ ಗುರೋ ಶ್ರೀ ಚರಣಾರವಿಂದಂ. ಶ್ರೀರಾಧಿಕಾ ಮಾಧವಯೋರಪಾರ ಮಾಧುರ್ಯ ಲೀಲಾ ಗುಣರೂಪನಾಂ ಪ್ರತಿಕ್ಷಣ ಸ್ವಾದನ ಲೋಲುಪಾಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ. ನಿಕುಂಜಯೂನೋ ರತಿಕೇಲಿಸೀದ್ಯೈ ಯಾಯಾಲಿ ಬೀರ್ಯೋಕ್ತಿರಪೇಕ್ಷಣೀಯ ತತ್ರಾದಿದಾಕ್ಷ್ಯಾದತಿ ವಲ್ಲಭಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ. ಸಾಕ್ಷಾದರೇತ್ವೇನ ಸಮಸ್ತ ಶಾಸ್ತ್ರೈರ್ ಉಕ್ತಸ್ಯ ಯಥಾ ಭಾವ್ಯತ ಏವ ಸಾಧ್ವಿ ಕಿಂತು ಪ್ರಭೋರ್ಯ ಪ್ರಿಯ ಏವ ತಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಪ್ರಸಾದಾತ್ ನ ಗತಿ ಕುತೋಪಿ ಧ್ಯಾಯಾಂ ಸ್ತುವಂ ತಸ್ಯ ಯಸ್ಯ ಸ್ತ್ರೀ ಸಂಧ್ಯಂ ವಂದೇ ಗುರೋ ಶ್ರೀ ಚರಣಾರವಿಂದಂ. ವಂದೇ ಗುರೋ ಶ್ರೀ ಚರಣಾರವಿಂದಂ. ವಂದೇ ಗುರೋ ಶ್ರೀ ಚರಣಾರವಿಂದಂ. ಜಯ ಪ್ರಭುಪದ ಜಯ ಪ್ರಭುಪದ ಪ್ರಭುಪದ ಶ್ರೀಲ ಪ್ರಭುಪದ ಜಯ ಗುರುದೇವ ಜಯ ಗುರುದೇವ ಗುರುದೇವ ಜಯ ಗುರುದೇವ. ನಿತಾಯ್ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತಾಯ್ ಗೌರ ಹರಿ ಬೋಲ್. ಹರೇ ಕೃಷ್ಣ. ಸೊ ಈ ಒಂದು ಗುರುವಾಷ್ಟಕಂ ನಾವು ಪ್ರತಿನಿತ್ಯ ಬ್ರಹ್ಮ ಮುಹೂರ್ತದಲ್ಲಿ ಆಡಿದ್ರೆ ನಮ್ಮ ಒಂದು ಭಕ್ತಿಲತಾ ಬೀಜ ಯಾವ ರೀತಿ
ಭಕ್ತಿಲತಾ ಬೀಜ ಬೆಳೆಯುತ್ತೆ ಅನ್ನೋದನ್ನ ನಾವು ನೋಡ್ಬೋದು. ಓಕೆ, ಹರೇ ಕೃಷ್ಣ. ಸೊ ಶ್ರೀಲ ಪ್ರಭುಪಾದರ ಲೀಲಾಮೃತ 2ನೇ ಅಧ್ಯಾಯ. ಸೊ ನಾವು ಫಸ್ಟ್ ಶ್ರೀಲ ಪ್ರಭುಪಾದ್ ಯಾರು, ಓಕೆ, ಅವರ ಬಗ್ಗೆ ಯಾವ ರೀತಿ ಚೈತನ್ಯ ಮಹಾಪ್ರಭುಗಳು 500 ವರ್ಷದ ಹಿಂದೆನೆ ಪ್ರಿಡಿಕ್ಟ್ ಮಾಡ್ತಾ ಇದ್ರು ಅನ್ನೋದನ್ನ ಇಲ್ಲಿ ಒಂದು ಚಿಕ್ಕ ಒಂದು ಇದರಲ್ಲಿ ನಾವು ಸನ್ನಿವೇಶದಲ್ಲಿ ನೋಡೋಣ. ಎಲ್ಲರೂ ಶ್ರೀಲ ಪ್ರಭುಪಾದರನ್ನ ಯಾವ ರೀತಿ ಹೇಳ್ತಾ ಇದ್ರು ಅಂದ್ರೆ, ಅವರು ಒಂದು ದೊಡ್ಡ ಪಂಡಿತ, ವಿದ್ವಾಂಸ, ಅವರೊಂದು ಫಿಲಾಸಫರ್, ಇಲ್ಲ ಒಂದು ಈ ಒಂದು ಸಂಸ್ಕೃತ ಒಂದು ನಾವು ಒಂದು ಸಂಸ್ಕೃತಿ ಯಾವ ರೀತಿ ನಮ್ಮ ಒಂದು ಭಾರತೀಯ ಸಂಸ್ಕೃತಿನ ಬೆಳೆಸೋದಿಕ್ಕೆ ಹೊರಗಡೆ ಎಲ್ಲಾನು ಪ್ರೀಚ್ ಮಾಡೋದಿಕ್ಕೆ ಬಂದಿರೋ ಒಂದು ಅಂಬಾಸಿಡರ್ ಅಂತಾನು ಹೇಳ್ತಾ ಇದ್ರು. ಅದೇ ರೀತಿ ಏನು ಪತ್ರಕರ್ತರು, ಇಲ್ಲ ಪುಸ್ತಕವನ್ನು ಬರೆಯುವವರು, ರಿಲಿಜಿಯಸ್ ಲೀಡರ್, ಒಂದು ಆಧ್ಯಾತ್ಮಿಕ ಒಂದು ಗುರುಗಳು, ಸ್ಪಿರಿಚುವಲ್ ಟೀಚರ್, ಸೋಷಿಯಲ್ ಕ್ರಿಟಿಕ್, ಮತ್ತೆ ಹೋಲಿ ಮ್ಯಾನ್ ಅಂತಾನೆ ಹೇಳ್ತಾ ಇದ್ರು. ಅಲ್ಲಿ ಯಾರೇ ಅಲ್ಲಿ ಪ್ರಭುಪಾದ್ನ ಮೀಟ್ ಮಾಡಿದ್ರು ಅವರು ಅವ್ರ ಬಗ್ಗೆ ಆ ರೀತಿ ಹೇಳ್ತಾ ಇದ್ರು. ಸೊ 500 ವರ್ಷದ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳು, ಸಾಕ್ಷಾತ್ ಶ್ರೀ ಕೃಷ್ಣ ಇಲ್ಲಿ ಅವತಾರ ತಗೊಂಡಾಗ, ನವದ್ವೀಪ ಧಾಮದಲ್ಲಿ ಅವತಾರ ತಗೊಂಡಾಗ ಅವರ ಒಂದು ಉದ್ದೇಶ ಏನಿತ್ತು ಅಂದ್ರೆ ಈ ಒಂದು ಕಲಿಯುಗದ ಧರ್ಮ. ಸೊ ಒಂದೊಂದು ಯುಗಕ್ಕೂ ಒಂದೊಂದು ಧರ್ಮ ಇದೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಈ ಕಲಿಯುಗ ಧರ್ಮದಲ್ಲಿ ಈ ಸಂಕೀರ್ತನೆ, ನಾಮ ಸಂಕೀರ್ತನೆ, ಹರಿನಾಮ ಸಂಕೀರ್ತನೆಯ ಯಜ್ಞೆಯನ್ನು ಎಲ್ಲರಿಗೂ ಕೊಡ್ಬೇಕು ಅಂತಾನೆ ಅವರು ಬಂದ್ರು. ಅವ್ರು ಬಂದಾಗ ಒಂದು ಪ್ರೆಡಿಕ್ಷನ್ ಹೇಳ್ತಾರೆ, ಲೈಕ್ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನನ್ನ ಒಂದು ಕಮಾಂಡರ್ ಇನ್ ಚೀಫ್, ನನ್ನ ಒಂದು ಉತ್ತರಾಧಿಕಾರಿ ಅಂತ ಹೇಳಕ್ಕಾಗಲ್ಲ, ಬಟ್ ನನ್ನ ಒಂದು ಕಮಾಂಡರ್ ಇನ್ ಚೀಫ್ ಅವ್ರು ಬಂದು ನಮ್ಮ ಒಂದು ಕೃಷ್ಣಾಮೃತ, ಒಂದು ಭಾವನಾಮೃತ ಏನಿದೆ, ಈ ಒಂದು ಸಂಕೀರ್ತನೆ ಯಜ್ಞೆಯನ್ನ ಎಲ್ಲಾ ಪ್ರಪಂಚಾದ್ಯಂತನೂ ಒಂದೊಂದು ಹಳ್ಳಿಯಲ್ಲೂ ನನ್ನ ಒಂದು ಕೃಷ್ಣ ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡ್ತಾರೆ ಅಂತ ಇಲ್ಲಿ ಆಲ್ರೆಡಿ 500 ವರ್ಷದಿಂದೇನು ಅವರು ಹೇಳಿದ್ರು. ಓಕೆ, ಸೊ ಇದನ್ನ ಫುಲ್ಫಿಲ್ ಮಾಡೋದಕ್ಕೇನೆ ಶ್ರೀಲ ಪ್ರಭುಪಾದರು ಕೋಲ್ಕತ್ತಾದಲ್ಲಿ 1896ನೇ ಇಸ್ವಿ ಸೆಪ್ಟೆಂಬರ್ 1ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿಯ ಮರುದಿನ, ಓಕೆ, ನಂದೋತ್ಸವ ನಡೆಯುತ್ತೆ ಅವತ್ತು. ಸೊ ಆವತ್ತಿನ ದಿನ ಅವರು ಜನಿಸ್ತಾರೆ. ಸೊ ಇವರು ಜನಿಸ್ದಾಗ್ಲೂ ಅಷ್ಟೇನೆ ಅವ್ರು ಯಾವ ರೀತಿ ಇದ್ರು ಅಂದ್ರೆ, ಅವರಿಗೆ ಅವರ ತಂದೆ ಬಂದು ಅಭಯ್ ಚರಣ್ ಅಂದ್ರೆ ಯಾರಿಗೆ ಭಯ ಇಲ್ವೋ ಅಂತ ವ್ಯಕ್ತಿ ಇವರು ಅಂತ ಅವರಿಗೆ ಇಡ್ತಾರೆ. ಸೊ ಅವರ ತಂದೆಗಳು ಆಲ್ರೆಡಿ ನಮಗ್ ಗೊತ್ತು, ಗೌರ್ ಮೋಹನ್ ದೇ ಮತ್ತು ರಜನಿ ದೇವಿ. ಅವ್ರೂ ಅಷ್ಟೇನೆ ಈ ಗೌಡಿಯ ಸಂಪ್ರದಾಯದಲ್ಲಿ ರಾಧಾಕೃಷ್ಣನ್ ಒಂದು ಆಚರಣೆ ಮಾಡಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಅವರು ಇದ್ರು. ಓಕೆ, ಸೊ ಅವರ ಒಂದು ಲೈಫ್ ಯಾವ ರೀತಿ ಅವ್ರು ಕಾಲೇಜ್ಗೆ ಹೋದ್ರು, ಯಾವ ರೀತಿ ಅವರ ಒಂದು ಮದುವೆ ಎಷ್ಟನೇ ವಯಸ್ಸಿನಲ್ಲಿ ಆಯ್ತು ಅನ್ನೋದನ್ನ ನಾವು ಇವಾಗ ನೋಡೋಣ. ಸೊ ಮೊದಲಿಗೆ ಅವರು ಅವರ ಕಾಲೇಜ್, ಸೆಕೆಂಡ್ ಪ್ರಭು ಓಕೆ. ಸೊ ಅಧ್ಯಾಯ 2 ಕಾಲೇಜು, ಅವರ ಒಂದು ವಿವಾಹ ಮತ್ತು ಗಾಂಧೀಜಿಯವರ ಒಂದು ಮೂಮೆಂಟ್ ಅಲ್ಲಿ ಯಾವ ರೀತಿ ಅವರು ಸಕ್ರಿಯವಾಗಿ ಅವ್ರನ್ನ ತೊಡಗಿಸ್ಕೊಂಡಿದ್ರು ಅನ್ನೋದನ್ನ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಹರೇ ಕೃಷ್ಣ ಮಾತಾಜಿ, ಯಾರಾದ್ರೂ ಕನ್ನಡದಲ್ಲಿ ಇರುವ ಅನುವಾದನ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ, ಓದಿ ಮಾತಾಜಿ. ಅಮೆರಿಕದಲ್ಲಿ ಬೋಧನೆ 2ನೇ ಭಾಗ ಓದಿಲ್ರಿ ಪ್ರಭುಜಿ? ಹಾ, ಓದಿ ಮಾತಾಜಿ. ಬಿಬಿಟಿಗೆ 2 ತಿಂಗಳಲ್ಲಿ 17 ಪುಸ್ತಕಗಳನ್ನು ಮಾತಾಜಿ, 2ನೇ ಅಧ್ಯಾಯ ಕಾಲೇಜು, ವಿವಾಹ ಮತ್ತು ಗಾಂಧೀಜಿಯವರ ಮೂವ್ಮೆಂಟ್. 1ನೇ ಭಾಗದಾಗ 2ನೇ ಅಧ್ಯಾಯ ಅಲ್ರಿ? ಹಾ, ವಾಲ್ಯೂಮ್ 1 2ನೇ ಅಧ್ಯಾಯ ಮಾತಾಜಿ. ಪೇಜ್ ನಂಬರ್ ಎಷ್ಟು ಹೇಳ್ರಿ ಪ್ರಭುಜಿ? ಮಾತಾಜಿ, ಇದು ಲೈಕ್ ಬುಕ್ ನನ್ನ ಹತ್ರ ಇಲ್ಲ, ನಾನು ಆನ್ಲೈನ್ ಅಲ್ಲಿ ಇವಾಗ ಹಾಕಿದೀನಿ, ಶೇರ್ ಮಾಡಿದೀನಿ. ಪ್ರಭು, ಬುಕ್ ನಮ್ಮ ಹತ್ರನೂ ಇಲ್ಲ ಪ್ರಭು. ಓ, ಓಕೆ 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 ಮಾತಾಜಿ. ಸೊ ನಾನು ಇದನ್ನ ಓದ್ಬಿಟ್ಟೇನೆ ನಾನು ಹೇಳ್ತೀನಿ.
ನಾ ಯಾತ್ರೆಗೆ ಹೋಗಿದ್ದೆ ರೀ ಪ್ರಭುಜಿ, ಹೋದ ವಾರ ನಾನು ಇರ್ಲಿಲ್ಲ. ಓಕೆ ಮಾತಾಜಿ, ಪರವಾಗಿಲ್ಲ ಮಾತಾಜಿ. ಸೊ ನಾನು ಜಸ್ಟ್ ಇದನ್ನ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ನಾನು ಇವತ್ತು ಎಷ್ಟಾಗುತ್ತೋ ಅಷ್ಟು ಇವತ್ತು ಟ್ರೈ ಮಾಡೋಣ ಮುಗಿಸೋದಕ್ಕೆ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಮುಂದಿನ ವಾರನೂ ನಾವು ಇದನ್ನ ಕಂಟಿನ್ಯೂ ಮಾಡೋಣ. ಓಕೆ, ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಶ್ರೀಲ ಪ್ರಭುಪಾದರು, ಐ ಜಾಯಿನ್ ಗಾಂಧೀಸ್ ಮೂವ್ಮೆಂಟ್ ಇನ್ 1920. 1920ರಲ್ಲಿ ಅವರು ಗಾಂಧೀಜಿಗಳ ಆ ಒಂದು ಸ್ವಾತಂತ್ರ್ಯದ ಒಂದು ಇದಕ್ಕೋಸ್ಕರ ಯಾವ ರೀತಿ ತೊಡಗಿಸ್ಕೊಂಡ್ರು ಅಂದ್ರೆ, ಅವರ ಒಂದು ಜೀವನದಲ್ಲಿ ಲೈಕ್ ನಮ್ಗೆಲ್ಲರೂ ಗೊತ್ತು, ನಾವು ಒಳ್ಳೆ ಒಂದು ಸ್ಥಾನಕ್ಕೆ ಏರ್ಬೇಕು ಅಂದ್ರೆ ನಮಗೆ ಎಜುಕೇಶನ್, ವಿದ್ಯಾಭ್ಯಾಸ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ. ಬಟ್ ಅವರು ಯಾವ ರೀತಿ ಗಾಂಧೀಜಿಯವರ ಒಂದು ಇನ್ಫ್ಲೂಯೆನ್ಸ್ಗೆ ಇದಾಗಿ ಅವರು ಎಜುಕೇಶನ್ ಕಂಪ್ಲೀಟ್ ಆಗಿದ್ರು, ಅವರ ಒಂದು ವಿದ್ಯಾಭ್ಯಾಸ ಮುಗಿಸ್ಕೊಂಡಿದ್ರು, BA ಮುಗಿಸ್ಕೊಂಡಿದ್ರು ಅವರು. ಆ ಒಂದು ಸಮಯದಲ್ಲಿ ಗಾಂಧೀಜಿಯವರು ಎಲ್ಲರಿಗೂ ಬ್ರಿಟಿಷರ ಒಂದು ಏನು ಡಿಗ್ರಿ ಏನಿದೆ ಅದನ್ನ ಎಲ್ಲರೂ ತಗೋಬಾರ್ದು, ಅದನ್ನ ಬಿಟ್ಬಿಡ್ಬೇಕು ಅಂತ ಅವರು ಒಂದು ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ರು. ಅವಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಶ್ರೀಲ ಪ್ರಭುಪಾದರು ಆ ಒಂದು ಯಂಗ್ ಏಜ್ ಅಲ್ಲೇ ಅವರು ಅವರ ಒಂದು ಡಿಗ್ರಿ ಸರ್ಟಿಫಿಕೇಟ್ ಏನು ಅವ್ರು ಕೊಡಬೇಕು ಅಂತ ಒಂದು ದಿನ ಇದ್ ಮಾಡಿದ್ರು, ಗ್ರಾಜುಯೇಷನ್ ಸೆರೆಮನಿ ಅಂತ. ಅವತ್ತು ಅವ್ರು ಹೋಗ್ಲೇ ಇಲ್ಲ, ಅವರು ಆ ಡಿಗ್ರಿನ ಅವ್ರು ತಗೊಳ್ಳೂ ಇಲ್ವಂತ. ಸೊ ಶ್ರೀಲ ಪ್ರಭುಪಾದರು ಈ ರೀತಿ ಈ ಒಂದು ಅಧ್ಯಾಯದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ 1914ರಲ್ಲಿ ಮೊದಲನೆಯ ಮಹಾಯುದ್ಧ ನಡೀತು. ಸೊ ಮೊದಲನೆಯ ಮಹಾಯುದ್ಧ ನಡೀತಾ ಇರೋವಾಗ ಇವರು ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಅಂತ ಒಂದು ಕಂಪನಿನ ಸ್ಟಾರ್ಟ್ ಮಾಡಿ ಒಳಗೆ ನಮ್ಮ ಭಾರತದೊಳಗೆ ನುಗ್ಗಿ ಅವರ ಒಂದು ಕಂಪ್ಲೀಟ್ ಭಾರತವನ್ನೇ ಅವರ ಒಂದು ಅಂಡರ್ ಅಲ್ಲಿ ತಗೊಂಡು ರೂಲ್ ಮಾಡ್ತಾ ಇದ್ದಾಗ ಸಮಯದಲ್ಲಿ ಈ ಒಂದು ಮಹಾಯುದ್ಧ ನಡೀತು. ಅವಾಗ ನಮ್ಮ ಒಂದು ಪ್ರಜೆಗಳನ್ನೇ ಅವರು ಯುಟಿಲೈಸ್ ಮಾಡಿಕೊಂಡು ಎಷ್ಟು ಜನನ್ನ ಆ ಒಂದು ಮಹಾಯುದ್ಧದಲ್ಲಿ ಕರ್ಕೊಂಡೋಗಿ ಟ್ರೈನ್ ಅಪ್ ಮಾಡ್ತಾ ಇದ್ರು. ಸೊ ಇಲ್ಲಿ ಆ ಒಂದು ಯುದ್ಧ ನಡೆಯುವಾಗ ಎಷ್ಟು ದೊಡ್ಡ ದೊಡ್ಡ ಒಂದು ಏರ್ಕ್ರಾಫ್ಟ್ಗಳು, ಏರೋಪ್ಲೇನ್ಗಳೆಲ್ಲನೂ ಅವರ ಒಂದು ಮನೆಯ ಹತ್ತಿರದಲ್ಲಿ ಒಂದು ಮೈದಾನ ಇತ್ತು, ಮೈದಾನ್ ಪಾರ್ಕ್ ಅಂತ. ಆ ಒಂದು ರೇಸ್ ಟ್ರ್ಯಾಕ್ ಅಲ್ಲಿ ಎಲ್ಲ ಬಂದು ಇಳಿತಾ ಇತ್ತಂತೆ. ಸೊ ಅದು ಪತ್ರಿಕೆಗಳಲ್ಲಿ ಎಲ್ಲಾನು ಇದಾಗ್ತಾ ಇತ್ತು. ಬಟ್ ಅವಾಗ ಪ್ರಭುಪಾದರಿಗೆ ಅಷ್ಟು ಏನು ಗೊತ್ತಿರ್ಲಿಲ್ಲ, ಅವ್ರಿಗೆ ಆ ಒಂದು ಇದನ್ನು ಆಗ್ತಾ ಇರ್ಲಿಲ್ಲ. 1916ರಲ್ಲಿ ಅವರು ಮೊದಲು ಕಾಲೇಜ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆಗಿನ ಸಮಯದಲ್ಲಿ ಕೋಲ್ಕತ್ತಾದಲ್ಲಿ 2 ಪ್ರಮುಖವಾದ ಕಾಲೇಜ್ಗಳು ಇತ್ತು. ಓಕೆ, ಅದು ಯಾವ್ದು ಅಂದ್ರೆ ಪ್ರೆಸಿಡೆನ್ಸಿ ಕಾಲೇಜ್ ಅಂತ ಒಂದಿತ್ತು, ಇನ್ನ ಒಂದು ಸ್ಕಾಟಿಷ್ ಚರ್ಚಸ್ ಕಾಲೇಜ್ ಅಂತ. ಸೊ ಶ್ರೀಲ ಪ್ರಭುಪಾದರ ತಂದೆ ಗೌರ್ ಮೋಹನ್ ದೇಗೆ ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ನನ್ನ ಮಗ ಯಾವತ್ತೂ ಪಾಶ್ಚಾತ್ಯ ಒಂದು ಸಂಸ್ಕೃತಿಗೆ ಹೋಗ್ಬಾರ್ದು, ಅದರ ಮೇಲೆ ಅವರ ಒಂದು ಜೀವನದ ಮೇಲೆ ಅದು ಪ್ರಭಾವ ಬೀರ್ಲೇಬಾರ್ದು ಅಂತ ಯಾವಾಗ್ಲೂ ಅವರು ಭಗವಂತನ ಹತ್ರ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಅವರು ಕಾಲೇಜ್ನ ಚೂಸ್ ಮಾಡೋವಾಗ್ಲೂ ಅಷ್ಟೇನೆ ಕ್ಲಿಯರ್ ಆಗಿ ಅವ್ರಿಗೆ ಯಾವ ರೀತಿ ಅವ್ರ ಲೈಫ್ ಸೆಟ್ಲ್ ಆಗುತ್ತೆ, ಯಾವ ರೀತಿ ಅವ್ರ ಲೈಫ್ ಮುಂದೆ ಚೆನ್ನಾಗಿ ಇರಬಹುದು ಅಂತ ಇದ್ ಮಾಡ್ಕೊಂಡು ಅವ್ರೇನ್ ಮಾಡ್ತಾರೆ, ಅಲ್ಲಿ ಆ ಪ್ರಸಿದ್ಧವಾದ ಒಂದು ಸ್ಕಾಟಿಷ್ ಚರ್ಚ್ ಕಾಲೇಜ್, ಆ ಕಾಲೇಜ್ನಲ್ಲಿ ಅವ್ರನ್ನ ವಿದ್ಯಾಭ್ಯಾಸ ಡಿಗ್ರಿ ಓದಲಿಕ್ಕೆ ಅವರು ಅಲ್ಲಿಗೆ ಸೇರಿಸ್ತಾರೆ. ಸೊ ಅಲ್ಲಿ ಅದು ಆ ಒಂದು ಸಮಯದಲ್ಲಿ ನಮ್ಮ ಭಾರತದಲ್ಲಿ ಅವರ ಒಂದು ಸಂಸ್ಕೃತಿ, ಆ ವೆಸ್ಟರ್ನ್ ಸಂಸ್ಕೃತಿನ ಅವರು ನಮ್ಮ ಮೇಲೆ ಪ್ರಭಾವ ಬೀರೋದಕ್ಕೆ ಜಾಸ್ತಿ ಮಾಡ್ತಾ ಇದ್ರು. ಯಾಕಂದ್ರೆ ಅವಾಗ ಗುರುಕುಲ್ ಸಿಸ್ಟಮ್ ಎಲ್ಲಾನು ಕಂಪ್ಲೀಟ್ ಆಗಿ ಮೆಕಾಲೆ ಅನ್ನೋರು ಬಂದು ನಮ್ಮ ಒಂದು ಸ್ಕೂಲಿಂಗ್ ಸಿಸ್ಟಮ್ ಏನಿತ್ತು ಎಲ್ಲಾನು ಚೇಂಜ್ ಮಾಡ್ಬಿಟ್ಟು ಆ ಪಾಶ್ಚಾತ್ಯ ಒಂದು ಸ್ಕೂಲಿಂಗ್ ಸಿಸ್ಟಮ್ ಏನು ಇವಾಗ ನಾವು ಓದ್ತಾ ಇದೀವೋ ಅದು ಎಲ್ಲಾನು ಅವರ ಒಂದು ಸಿಸ್ಟಮ್ ಇಂದಾನೇ ಇವಾಗ ನಡೀತಾ ಇರೋದು. ಸೊ ಅವರ ಒಂದು ಉದ್ದೇಶ ಏನಿತ್ತು ಅದರ ಹಿಂದೆ, ಕಾನ್ವೆಂಟ್ ಅಂತ ಒಂದು ಹೆಸರಲ್ಲಿ ಅವರ ಒಂದು ಆ ಒಂದು ಧಾರ್ಮಿಕ ಒಂದು ಬೋಧನೆಗಳನ್ನ ಎಲ್ಲಾ ಮಕ್ಕಳಿಗೂ, ಎಸ್ಪೆಷಲಿ ಇಂಡಿಯಾದಲ್ಲಿರುವ ಎಲ್ಲಾ ಮಕ್ಕಳಿಗೂ ಅದನ್ನ ಹೇಳ್ಕೊಡ್ಬೇಕು. ಸೊ ಅವ್ರದ್ದೊಂದು ಯಾವ ರೀತಿ ಪದ್ಧತಿ ಇತ್ತು ಅಂದ್ರೆ, ಬೆಳಗ್ಗೆ ಇಲ್ಲ ಲೈಕ್ ಅವರ ಒಂದು ಟೈಮ್ ಟೇಬಲ್ ಅಲ್ಲಿ ಪ್ರತಿ ಮಕ್ಳುನು, ಸ್ಕೂಲಲ್ಲಿ ಓದುವ ಮಕ್ಳುನು ಅವರ ಒಂದು ಪ್ರೇಯರ್ ಏನ್ ನಡೆಯುತ್ತೋ ಅದರಲ್ಲಿ ಪ್ರೇಯರ್ ಭಾಗಿಯಾಗಬೇಕು, ಎಲ್ಲರೂ ಅದರಲ್ಲಿ ಹೇಳ್ಬೇಕು ಅಂತಾನೆ ಒಂದು ಇದಿತ್ತು. ಸೊ ಅದು ಯಾವ ರೀತಿ ಮನ್ಸಿನಲ್ಲಿ ತಟ್ಟೋ ರೀತಿ ಅಂದ್ರೆ, ಪ್ರತಿನಿತ್ಯ ಯಾರೊಬ್ರು
ಆ ಒಂದು ಪ್ರೇಯರ್ಸ್ ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅವರೆಲ್ಲರೂ ಡೆಫಿನೆಟ್ ಆಗಿ ಇನ್ಫ್ಲೂಯೆನ್ಸ್ ಆಗಿ ಏನಾಗ್ತಾರೆ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅವರು ಏನು ಕ್ರೈಸ್ತ ಧರ್ಮಕ್ಕೆ ಅವರು ಇದಾಗಬಹುದು ಅಂತ ಅವರ ಒಂದು ಇದರಲ್ಲಿ ಭಾವನೆಯಲ್ಲಿ ಮಾಡಿದ್ರು. ಬಟ್ ಇಲ್ಲಿ ಶ್ರೀಲ ಪ್ರಭುಪಾದರ ಕಾಲೇಜಿನಲ್ಲಿ ತಗೊಂಡಿದ್ದ ಸಬ್ಜೆಕ್ಟ್ ಬಂದು ಸಂಸ್ಕೃತ ತಗೊಂಡಿರ್ತಾರೆ. ಸೊ ಅವರು ಕಾಲೇಜ್ ಮುಗಿಸೋವಾಗ ಕಂಪ್ಲೀಟ್ಲಿ ಅವ್ರು ಯಾವ ರೀತಿ ಇರ್ತಿದ್ರು ಅಂದ್ರೆ ಒಂದು ಸಂಸ್ಕೃತದಲ್ಲೇ ಆಗ್ಲಿ ಅವ್ರು ಓದೋ ಎಲ್ಲಾ ಇದ್ರಲ್ಲೂ ಅಷ್ಟೇನೆ ನಂಬರ್ 1 ಫಸ್ಟ್ ರ್ಯಾಂಕೇ ತಗೊಳ್ತಾ ಇದ್ರು. ಸೊ ಅಲ್ಲಿ ಆ ಕಾಲೇಜ್ನಲ್ಲಿ ಗೌರ್ಮೋಹನ್ ದೇ ಚೆಕ್ ಮಾಡ್ತಾ ಇದ್ದಾಗ ಆ ಕಾಲೇಜ್ನಲ್ಲಿ ಇರುವ ಎಲ್ಲಾರು ಆ ಪ್ರೊಫೆಸರ್ಸ್ ಎಲ್ಲಾರು ಚರ್ಚ್ ಅಲ್ಲಿ ಪ್ರೀಸ್ಟ್ ಆಗಿರೋರು ಅವರೆಲ್ಲ. ಸೊ ಪ್ರೀಸ್ಟ್ ಅಂದ್ರೆ ಏನು, ಲೈಕ್ ಫಾದರಿ ಅಂತ ಹೇಳ್ತಾರಲ್ಲ, ಫಾದರ್ಸ್ ಅಂತ. ಸೊ ಅಂಥವ್ರು ಅವರೆಲ್ಲರೂ. ಸೊ ಅವರೆಲ್ಲರೂ ಏನು ಚೆನ್ನಾಗಿ ಹೇಳ್ಕೊಡೋರು ಆಗಿದ್ರು. ಒಳ್ಳೆ ಉತ್ತಮವಾದ ಒಂದು ಸಮಾಜ ಜ್ಞಾನ ಇರ್ತಿತ್ತು. ಒಳ್ಳೆ ಒಂದು ಸಂಸ್ಕೃತಿ ಅಂದ್ರೆ ಲೈಕ್ ಒಳ್ಳೆ ಒಂದು ಗುಡ್ ಮ್ಯಾನರ್ಸ್ ಯಾವ ರೀತಿ ಕಲ್ತ್ಕೋಬೇಕು ಅದನ್ನೆಲ್ಲಾನು ಕ್ಲೀನ್ ಆಗಿ ಹೇಳ್ಕೊಡ್ತಾ ಇದ್ರು. ಸೊ ಅದನ್ನೆಲ್ಲಾನು ಶ್ರೀಲ ಪ್ರಭುಪಾದರು, ಅವಾಗ ಅವ್ರ ಹೆಸರು ಅಭಯ್ ದೇ ಅಂತ ಇತ್ತು, ಅಭಯ್ ಚರಣ್ ದೇ ಅಂತ. ಸೊ ಅಭಯ್ ಅವರು ಚೆನ್ನಾಗಿ ಅದನ್ನ ಎಲ್ಲಾನು ಕಲ್ತ್ಕೊಂಡು ಪ್ರತಿಯೊಬ್ಬ ಪ್ರೊಫೆಸರ್ಗುನು ಅವರು ಏನು ತುಂಬಾ ಕ್ಲೋಸ್ ಆಗಿ ಅವರು ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಅದೇ ರೀತಿ ಅಭಯ್ ಚರಣ್ ದೇಗುನು ಅವರು ಎಲ್ಲ ಪ್ರೊಫೆಸರ್ಸ್ ಎಲ್ಲಾರನು ಅವ್ರಿಗೆ ರೆಸ್ಪೆಕ್ಟ್ ಇಂದ ಮಾತಾಡಿಸ್ತಾ ಇದ್ರು. ಯಾಕಂದ್ರೆ ಅವ್ರು ಅಷ್ಟು ಚೆನ್ನಾಗಿ ಓದ್ತಾ ಇದ್ರು ಆ ಪೂರ್ತಿ ಇದ್ರಲ್ಲಿ. ಸೊ ಆ ಒಂದು ಕಾಲೇಜಿನಲ್ಲೂ ಅಷ್ಟೇನೆ ಅವರು ಭೇದ ಭಾವ ತೋರ್ಸೋದಕ್ಕೆ ಇದ್ರು. ಆ ಪ್ರೊಫೆಸರ್ಗಳು ಯಾವ ರೀತಿ ಅವರು ಸ್ಕಾಟಿಷ್ ಚರ್ಚ್ ಪ್ರೀಸ್ಟ್ಗಳು ಇರ್ತಿದ್ರು, ಅವ್ರಿಗೆ ಒಂದು ಸಪ್ರೇಟ್ ಕೋಣೆ ಇರ್ತಿತ್ತು ಲೆಕ್ಚರರ್ಸ್ಗೆ. ಅದೇ ರೀತಿ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಬಂದ ನಮ್ಮ ಒಂದು ಭಾರತೀಯ ಪ್ರೊಫೆಸರ್ಸ್ಗಳಿಗೆ ಸಪ್ರೇಟ್ ಆಗಿರುವ ಒಂದು ಕೋಣೆನ ಕೊಡ್ತಾರೆ. ಸೊ ಅಲ್ಲೂ ಅಷ್ಟೇ ಅವರು ಇಬ್ರಿಗೂ ಒಂದೇ ಲೆವೆಲ್ ಡಿಗ್ರಿ ಇದ್ರೂ ಸಹ ನಾವು ಆಕ್ಚುಲಿ ಉನ್ನತವಾದವರು, ನೀವೆಲ್ಲ ಕೀಳ್ ಮಟ್ಟದಲ್ಲಿರೋರು ಅಂತ ಆ ರೀತಿ ಭೇದ ಭಾವನ ತೋರಿಸ್ತಾ ಇದ್ರು. ಬಟ್ ಇದ್ರೂನು ಶ್ರೀಲ ಪ್ರಭುಪಾದರು ಎಲ್ಲರಿಗೂ ಸಮನಾದ ಒಂದು ಇದನ್ನ ಕೊಟ್ಟು ಗುರುಗಳನ್ನ ಇದನ್ನ ಸ್ಥಾನನ ಅವರು ಕೊಡ್ತಾ ಇದ್ರು. ಸೊ ಇಲ್ಲಿ 3ನೇ ಪ್ಯಾರಾದಲ್ಲಿ ಗೌರ್ಮೋಹನ್ ದೇ ಅವರು ಯಾವ ರೀತಿ ಶ್ರೀಲ ಪ್ರಭುಪಾದರು ಹೊರಗಡೆ ಹೋಗ್ಲೇಬಾರ್ದು, ಲಂಡನ್ಗೆ ಇಲ್ಲ ಬೇರೆ ಯಾವುದೋ ಒಂದು ಕಂಟ್ರಿಗೆ ಹೋಗಿ ಓದ್ಬಾರ್ದು ಅಂತ ದೃಢ ಇದರಲ್ಲಿ ಇದ್ದು ಅವರು ಈ ಸ್ಕಾಟಿಷ್ ಚರ್ಚ್ ಅಲ್ಲಿ ಅವರು ನಾನು ಮನೆಯಿಂದನೇ ನಿನ್ನನ್ನು ಕರ್ಕೊಂಡು ಬರ್ತೀನಿ, ಸೊ ನೀನು ಎಲ್ಲೂ ಯಾವ ಹಾಸ್ಟೆಲ್ ಅಲ್ಲೂ ಇರಬಾರ್ದು ಅಂತ ಆ ರೀತಿ ಅವರು ಇದ್ ಮಾಡ್ಕೊಂಡು ಮನೇನೂ ನಡೆಸ್ತಾ ಇದ್ರು ಗೌರ್ಮೋಹನ್ ದೇ. ಅವ್ರ ಕಾಲೇಜಿಗೆ ಏನೇನು ಬೇಕೋ ಅದು ಎಲ್ಲಾನು ಕೊಡ್ತಾ ಇದ್ರು. ಅದೇ ರೀತಿ ಅವರ ಫ್ಯಾಮಿಲಿನೂ ಕ್ಲೀನ್ ಆಗಿ ಎಲ್ಲಾನು ನಡೆಸ್ತಾ ಇದ್ರು. ಸೊ ಬಿಸ್ನೆಸ್ಸು ಮಾಡ್ತಾ ಇದ್ರು, ಈ ಕಡೆ ಫ್ಯಾಮಿಲಿನೂ ನೋಡ್ತಾ ಇದ್ರು. ಅದೇ ರೀತಿ ಶ್ರೀಲ ಪ್ರಭುಪಾದರ ಒಂದು ವಿದ್ಯಾಭ್ಯಾಸಕ್ಕೂ ಅವರು ಹೆಲ್ಪ್ ಮಾಡ್ತಾ ಇದ್ರು. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಆ ಕಾಲೇಜ್ ಸ್ಟಾರ್ಟ್ ಮಾಡಿರುವ ಒಂದು ಫಾದರಿ ರೆವರೆಂಡ್ ಅಲೆಕ್ಸಾಂಡರ್ ಡಫ್ ಅವರು ಅಷ್ಟೇನೆ 1830 ಆ ಒಂದು ಕಾಲೇಜ್ನ ಅದನ್ನ ಇದ್ ಮಾಡ್ತಾರೆ. ಯಾಕೆ ಅಂತ ಆಲ್ರೆಡಿ ಹೇಳಿದ್ದೀನಿ, ಭಗವಂತನ ಅವರು ಕ್ರೈಸ್ತ ಧರ್ಮದ ಇದನ್ನ ಅವರು ಇದ್ ಮಾಡ್ಬೇಕು ಅಂತ ಇದ್ ಮಾಡ್ತಾರೆ. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾ ಇದಾರೆ ಅಂದ್ರೆ, ವಿ ರೆಸ್ಪೆಕ್ಟೆಡ್ ಅವರ್ ಪ್ರೊಫೆಸರ್ಸ್ ಆಸ್ ಅವರ್ ಫಾದರ್ಸ್. ನನ್ನ ತಂದೆಗೆ ಯಾವ ರೀತಿ ನಾನು ರೆಸ್ಪೆಕ್ಟ್ ಕೊಡ್ತೀನೋ ಅದೇ ರೀತಿ ಅಲ್ಲಿ ಇದ್ದ ಎಲ್ಲಾ ಲೆಕ್ಚರರ್ಸ್ಗೂ ನಾನು ರೆಸ್ಪೆಕ್ಟ್ ಕೊಡ್ತಾ ಇದ್ದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. The relationship between the students and the professors was very good. The vice chancellor, Professor Urquhart, was a perfect, kind-hearted gentleman with whom we sometimes joked. ಅಲ್ಲಿ ಇದ್ದ ಒಂದು ಯೂನಿವರ್ಸಿಟಿಯಲ್ಲಿ ಲೈಕ್ ಓದ್ತಾ ಇದ್ರಲ್ಲ, ಆ ಒಂದು ವೈಸ್ ಚಾನ್ಸಲರ್ ಹಂಗಂದ್ರೆ ಏನು, ಗವರ್ನರ್ಗೆ ಕೆಳಗೆ ಲೈಕ್ ಗವರ್ನರ್ ಮಟ್ಟಿಗೆ ಇರುವ ಒಬ್ರು ಪ್ರೊಫೆಸರ್ ಅವರು ಅವ್ರು ಅಷ್ಟೇ ಎಷ್ಟು ಕರುಣಾಮಯಿ ಇದ್ದು ಜೋಕ್ಸ್ಗಳನ್ನ ಮಾಡಿ. ಓಕೆ, ಸೊ ಅವಾಗ ಮೊದಲನೇ ವರ್ಷದಲ್ಲಿ ಸಂಸ್ಕೃತನ ಅವರು, ಹರೇ ಕೃಷ್ಣ. ಓಕೆ, ಸೊ ಮೊದಲನೆಯ ಒಂದು ವರ್ಷದಲ್ಲಿ BA ಮೊದಲನೆಯ ವರ್ಷದಲ್ಲಿ ಅವ್ರೇನ್ ತಗೊಳ್ತಾರೆ ಅಂದ್ರೆ ಸಂಸ್ಕೃತ ಮತ್ತೆ ಫಿಲಾಸಫಿನ ತಗೊಳ್ತಾರೆ.
ಓಕೆ, ಅದ್ರ ಜೊತೆ ಇಂಗ್ಲಿಷು ಮೊದಲನೇ ವರ್ಷದಲ್ಲಿ ಇಂಗ್ಲಿಷ್ ಮತ್ತೆ ಸಂಸ್ಕೃತ ತಗೊಳ್ತಾರೆ. 2ನೇ ವರ್ಷದಲ್ಲಿ ಸಂಸ್ಕೃತ ಮತ್ತೆ ಫಿಲಾಸಫಿನೂ ಆಡ್ ಮಾಡ್ಕೊಳ್ತಾರೆ. ಸೊ ಆ ರೀತಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದಾದ್ಮೇಲೆ ಒಂದೊಂದು ವರ್ಷನೂ ಅವರು ಸಬ್ಜೆಕ್ಟ್ಸ್ ನ ಚೇಂಜ್ ಮಾಡಿ ಅವ್ರು ಏನಾಗ್ತಾರೆ ಅಂದ್ರೆ ಡಿಗ್ರಿ ತಗೊಳ್ಳೋವಾಗ ಕಂಪ್ಲೀಟ್ಲಿ ಅವರು ಎಕನಾಮಿಕ್ಸ್ ಬಗ್ಗೆ ಒಂದು ಏನು ಯಾವ ರೀತಿ ನಾವು ಬಿಸ್ನೆಸ್ ಮಾಡಬೇಕು, ಯಾವ ರೀತಿ ಬಿಸ್ನೆಸ್ ಅನ್ನ ಡೆವಲಪ್ ಮಾಡಬೇಕು, ಆ ಒಂದು ಮೈಂಡ್ ಸೆಟ್ ಅಲ್ಲಿ ಅವರು ಚೆನ್ನಾಗಿ ಪಳಗ್ತಾ ಬರ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಅವರು ಓದ್ತಾ ಇದ್ದದ್ದು ಕಾಲೇಜಲ್ಲಿ ಆಕ್ಚುಲಿ 1 ವರ್ಷ ಅವ್ರ ಸೀನಿಯರ್ ಬಂದು ಸುಭಾಷ್ ಚಂದ್ರ ಬೋಸ್ ಆಗಿರ್ತಾರೆ. ಸೊ ಸುಭಾಷ್ ಚಂದ್ರ ಬೋಸ್ ಸೀನಿಯರ್ ಆಗಿದ್ರು ಅವಾಗ ಯಾರು ಒಂದ್ ಕಡೆಯಲ್ಲಿ ಗಾಂಧೀಜಿ ಅವರು ಎಲ್ಲ ಪಾಶ್ಚಾತ್ಯ ಏನೇನ್ ಥಿಂಗ್ಸ್ ಇದೆ ಅದನ್ನೆಲ್ಲ ಬಿಡ್ಬೇಕು, ಮತ್ತೆ ಇದನ್ನ ಎಲ್ಲ ಬಿಡ್ಬೇಕು ಅಂತ ಆ ಒಂದು ಮೂಮೆಂಟ್ ಅಲ್ಲಿ ಅಲ್ಲಿ ಹೋಗ್ತಾ ಇದೆ. ಬಟ್ ಇಲ್ಲಿ ಶ್ರೀಲ ಪ್ರಭುಪಾದರು ಕಂಪ್ಲೀಟ್ ಆಗಿ ಸ್ಟಡೀಸ್ ಮೇಲೆನೆ ಕಾನ್ಸಂಟ್ರೇಷನ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಸ್ಟಡೀಸ್ ಅಲ್ಲಿ ಕಾನ್ಸಂಟ್ರೇಷನ್ ಹೋಗ್ತಾ ಇರೋವಾಗ ಅವರು ಇಲ್ಲಿ ಒಂದು ಇಂಗ್ಲಿಷ್ ಲಿಟರೇಚರ್ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಅಂದ್ರೆ ಅವರ ಪ್ರೊಫೆಸರ್ ಬಂಕಿಮ್ ಚಂದ್ರ ಚಟರ್ಜಿ ಅವರ ಒಂದು ಪ್ಯಾರಲಲ್ ಪ್ಯಾಸೇಜ್ ಅನ್ನ ಕೇಳ್ತಾ ಇದ್ದಾರೆ, ಯಾವ್ದಾದ್ರು ಇದೆಯಾ ಅಂತ. ಸೊ he had studied Bankim's literature and he compared Bankim Chandra Chatterjee to Walter Scott. ಸೊ ಅವರು ಆ ಪ್ರೊಫೆಸರ್ ಏನ್ ಮಾಡ್ತಾ ಇದ್ರು ಅಂದ್ರೆ ಬೆಂಗಾಲಲ್ಲಿ ಇದ್ದ ಲೈಕ್ ವೆಸ್ಟ್ ಬೆಂಗಾಲ್ ಅಲ್ಲಿ ಇರುವ ಬಂಕಿಮ್ ಚಂದ್ರ ಚಟರ್ಜಿ ಅವರ ಕೊಟ್ಟಿರುವ ಒಂದು ವ್ಯಾಖ್ಯಾನ ಏನಿತ್ತು, ಆ ಒಂದು ಕವಿತೆಗಳು ಏನಿತ್ತು ಅದನ್ನ ಅವರು ಅವರ ಒಂದು ಇದರಲ್ಲಿರುವ ವಾಲ್ಟರ್ ಸ್ಕಾಟ್ ಅನ್ನೋರಿಗೆ ಹೋಲಿಕೆ ಮಾಡಿ ಇಂಗ್ಲಿಷ್ ಲಿಟರೇಚರ್ನ ಅವರು ಎಕ್ಸ್ಚೇಂಜ್ ಮಾಡ್ತಾ ಇದ್ರು, ಲೈಕ್ ಮಾತುಕತೆಗಳನ್ನ ಮಾಡ್ತಾ ಇದ್ರು. ಅವಾಗ ಶ್ರೀಲ ಪ್ರಭುಪಾದರು ಇಂಗ್ಲಿಷ್ ಸೊಸೈಟಿಗೂ ಅವರು ಒಂದು ಮೆಂಬರ್ ಆಗಿದ್ರು. ಅದೇ ರೀತಿ ನಮ್ಮ ಒಂದು ಸಂಸ್ಕೃತ ನಮ್ಮ ಒಂದು ಇದು ಚಟುವಟಿಕೆಗಳೇನಿತ್ತು, ನಮ್ಮ ಒಂದು ಸಾಂಸ್ಕ್ರಿಟ್ ಸೊಸೈಟಿಗೂ ಅವರು ಒಂದು ಮೆಂಬರ್ ಆಗಿದ್ರು. ಸೊ ಇಲ್ಲೂ ನೋಡ್ಕೊಳ್ತಾ ಇದ್ರು. ಸೊ ಹಂಗಂದ್ರೆ ಆ ಒಂದು ಸಮಯದಲ್ಲೇನೆ ನೋಡ್ಬೇಕು, ಎಲ್ಲಾ ಪ್ರೊಫೆಸರ್ಗಳು ಅಷ್ಟೇನೆ ಅವರ ಒಂದು ಇಂಗ್ಲಿಷ್ ಕೇಳೋದ್ರಲ್ಲಿ ಅವ್ರಿಗೇನೆ ಸ್ವಲ್ಪ ವರ್ಡ್ಸ್ ಅರ್ಥ ಆಗ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಶ್ರೀಲ ಪ್ರಭುಪಾದರು ಅವಾಗಿಂದನೇ ಅವರಿಗೆ ಒಂದು ವಿಸ್ಡಮ್ ಅನ್ನೋದು ಬೆಳ್ಕೊಂಡಿತ್ತು. ನಾಲೆಜ್ ಇರುತ್ತೆ ಎಲ್ಲಾರ್ಗು, ಬಟ್ ಆ ವಿಸ್ಡಮ್ ಸಿಗೋದು ತುಂಬಾ ಕಮ್ಮಿ ಜನಕ್ಕೆ ಸಿಗುತ್ತೆ. ಯಾಕೆ ಅಂದ್ರೆ ಇವರು ಈಸ್ ಎಂಪವರ್ಡ್ ಬೈ ಕೃಷ್ಣನ ಒಂದು ಕೃಪೆ ಅವ್ರಿಗೆ ಆಲ್ರೆಡಿ ಇದ್ದಿದ್ರಿಂದ ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ ಆ ಒಂದು ಪ್ರೊಫೆಸರ್ಗಳಿಗೆ ಆ ಇಂಗ್ಲಿಷ್ ಇದರಲ್ಲಿನೇ ಅವರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ರು. ಅವ್ರು ಹೇಳೋ ವರ್ಡ್ಸ್ ಈವನ್ ಬ್ರಿಟಿಷರ್ಸ್ಗೂ ಅರ್ಥ ಆಗ್ತಾ ಇರ್ಲಿಲ್ಲ. ಆ ತರ ಒಂದು ಇದರಲ್ಲಿ ಅವರು ಉನ್ನತವಾದ ಒಂದು ಸ್ಟೂಡೆಂಟ್, ಒಂದು ವಿದ್ಯಾರ್ಥಿಯಾಗಿ ಅವರು ಶೈನ್ ಮಾಡ್ತಾ ಇದ್ರು. ಸೊ ನೆಕ್ಸ್ಟ್ ಬಂದು ಅಮೃತ್ ಲಾಲ್ ಬೋಸ್, ಫೇಮಸ್ ಆರ್ಗನೈಸರ್ ಅಂಡ್ ಡೈರೆಕ್ಟರ್ ಆಫ್ ಥಿಯೇಟರ್ ಇನ್ ಬೆಂಗಾಲ್. ಸೊ ಅಮೃತ್ ಲಾಲ್ ಬೋಸ್ ಅಂತ ಒಬ್ರು ಇರ್ತಾರೆ. ಅವರು ಬೆಂಗಾಲ್ ಅಲ್ಲಿ ಒಂದು ಪ್ರಮುಖವಾದ ಒಂದು ನಾಟಕಕಾರರು. ಅಲ್ಲಿ ಫಸ್ಟ್ ಟೈಮ್ ಶ್ರೀಲ ಪ್ರಭುಪಾದ ಇದೇ ಫಸ್ಟ್ ಮತ್ತೆ ಲಾಸ್ಟ್ ಟೈಮ್ ಅವರು ಒಂದು ಚೈತನ್ಯ ಮಹಾಪ್ರಭುಗಳ ಒಂದು ಜೀವನ ಚರಿತ್ರೆಯ ಬಗ್ಗೆ ಒಂದು ಡ್ರಾಮಾನ ಮಾಡ್ತಾರೆ. ಅದು ಯಾವ ರೀತಿ ಡ್ರಾಮಾ ಮಾಡ್ತಾರೆ ಅಂದ್ರೆ ಚೈತನ್ಯ ಲೀಲಾನ, ಅವಾಗ ಆ ಚೈತನ್ಯ ಲೀಲಾನ ನೋಡೋದಿಕ್ಕೆ ಥಿಯೇಟರ್ಗೆ ಬರ್ತಾ ಇದ್ದಿದ್ದ ಜನ ಅರ್ಧ ರೂಪಾಯಿನ ಕೊಟ್ಟು ಅವರು ನೋಡೋದಿಕ್ಕೆ ಬರ್ತಾ ಇದ್ರಂತೆ. ಅವಾಗ ಬೋಸ್ ಅವರು ಹೇಳ್ತಾ ಇದ್ರಂತೆ, ವಾಟ್ ವಾಸ್ ದ ನೀಡ್ ಫಾರ್ ಅನ್ ಅಮೆಚೂರ್ ಪ್ರೊಡಕ್ಷನ್, ಈ ತರ ಒಂದು ಮಾಡೋದಕ್ಕೆ ಯಾಕೆ ಇದಿತ್ತು, ಇವಾಗ ಬೇಕಾಗಿತ್ತಾ ಇದು ಅಂತ ಕೇಳುವಾಗ ಅವಾಗ ಹೇಳ್ತಾರಂತೆ ಶ್ರೀಲ ಪ್ರಭುಪಾದರು, ದೇ ಶುಡ್ ಅಪ್ರಿಶಿಯೇಟ್ ಯುವರ್ ಪರ್ಫಾರ್ಮೆನ್ಸ್ ಆಫ್ ಲಾರ್ಡ್ ಚೈತನ್ಯ ಸೋ ಮಚ್ ದಟ್ ಆಫ್ಟರ್ ಸೀಯಿಂಗ್ ಇಟ್ ದೇ ವಿಲ್ ಅಗ್ರಿ ನೆವರ್ ಟು ಸಿನ್. ಸೊ ನೀವು ಯಾವ ರೀತಿ ನೀವು ಈ ಒಂದು ಪಾತ್ರನ ನೀವು ತಗೊಂಡು ಮಾಡ್ತಾ ಇದ್ದೀರಾ, ಆ ಒಂದು ಪಾತ್ರನ ನೋಡಿದ ತಕ್ಷಣನೇ ಅಲ್ಲಿದ್ದಿದ್ದ ಆಡಿಯನ್ಸ್ಗಳಿಗೆಲ್ಲ ಕಣ್ಣಲ್ಲಿ ನೀರು ಬಂದ್ಬಿಡುತ್ತಂತೆ. ಚೈತನ್ಯ ಮಹಾಪ್ರಭುಗಳು ಯಾವ ರೀತಿ ನಮಗೆಲ್ಲಾರ್ಗು ಒಂದು ಇನ್ಸ್ಟ್ರಕ್ಷನ್ಸ್, ಶಿಕ್ಷಾಷ್ಟಕಂ ಆಗಿರ್ಬೋದು, ಆ ಶಿಕ್ಷಾಷ್ಟಕಂನ ನೀವು ಅದರ ಅರ್ಥನ ಓದ್ಬಿಟ್ರೆ, ಅರ್ಥನ ನೀವು ಒಳಗ್ ತಗೋಬಿಟ್ರೆ ಎಷ್ಟು ಕಣ್ಣಲ್ಲಿ ಹಂಗೆ ನೀರ್ ಬಂದ್ಬಿಡುತ್ತೆ. ಸೊ ಆ ರೀತಿ ಒಂದು ನಾಟಕನ ಅವರು ಪ್ರದರ್ಶನ ಮಾಡ್ತಾರೆ. ಬಟ್ ಅದೇ ಫಸ್ಟ್ ಅಂಡ್ ಲಾಸ್ಟ್, ಅದರ ಮೇಲೆ ಅವರು ಯಾವತ್ತಿಗೂ ಅವರ ಒಂದು
ಆ ಒಂದು ಪರ್ಫಾರ್ಮೆನ್ಸ್ನ ಅವರು ತಿರ್ಗಾ ಸ್ಟೇಜ್ ಮೇಲೆ ಮಾಡಕ್ಕೆ ಹೋಗ್ಲಿಲ್ವಂತೆ. ಸೊ ಆ ಒಂದು ಯಾರು ಅಮೃತ್ ಲಾಲ್ ಬೋಸ್ ಅವರು ಡೈರೆಕ್ಟ್ ಮಾಡಿದ್ರಂತೆ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಇದ್ ಮಾಡ್ಬೇಕು ಅಂತ. ಸೊ ಅವರು ಡೈರೆಕ್ಟ್ ಯಾವ ರೀತಿ ಮಾಡಿದ್ರು ಅದೇ ರೀತಿನೇ ಅವ್ರು ಮಾಡಿ. ಓಕೆ, ಅಭಯ್ ಅವರು ಆ ಒಂದು ಲೀಲೆಯಲ್ಲಿ ಪಂಚತತ್ವ ಬರ್ತಾರಲ್ವಾ, ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭು, ಅದ್ವೈತ ಆಚಾರ್ಯ, ಓಕೆ, ಗದಾಧರ್ ಪಂಡಿತ್ ಮತ್ತೆ ಶ್ರೀವಾಸ್ ಪಂಡಿತ್. ಓಕೆ, ಸೊ ಇಲ್ಲಿ ಮೂರನೇ ಲೈಕ್ ನಮಗೆ ಆಕ್ಚುಲಿ ಚೈತನ್ಯ ಮಹಾಪ್ರಭುಗಳು ಈ ಭೂಮಿಗೆ ಬಂದ ಕಾರಣನೇ ಅದ್ವೈತ ಆಚಾರ್ಯ. ಅದ್ವೈತ ಆಚಾರ್ಯ ಇಲ್ಲಿ ನಡೀತಾ ಇರುವ ಈ ಭೌತಿಕ ಪ್ರಪಂಚದಲ್ಲಿ ನಡೀತಾ ಇರುವ ಎಲ್ಲಾ ಒಂದು ಕಂಪ್ಲೀಟ್ ಈ ವ್ಯಸನಗಳೇನಿದೆ ಅದನ್ನೆಲ್ಲ ನೋಡಿ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಆಮೇಲೆ ಅವರು ಭಗವಂತನ ಹತ್ರ ಬೇಡ್ಕೊಳ್ಳಿ, ದೇವೋತ್ತಮ ಪರಮಪುರುಷನ ನೀನೇ ಬರ್ಬೇಕು, ನೀವೇ ಇಲ್ಲಿ ಬಂದ್ಬಿಟ್ಟು ನಮ್ಮನ್ನೆಲ್ಲ ಕಾಪಾಡ್ಬೇಕು ಅಂತ ಅದ್ವೈತ ಆಚಾರ್ಯ ಅವ್ರ ಹತ್ರ ಇದ್ದಿದ್ದ ಶಾಲಿಗ್ರಾಮ್ ಶಿಲಾ, ಓಕೆ, ಶಾಲಿಗ್ರಾಮ್ ಶಿಲಕ್ಕೆ ಅವರು ಪೂಜೆ ಮಾಡ್ತಾನೆ ಇರ್ತಾರಂತೆ, ಯಾವಾಗ ನೋಡಿದ್ರು ಪೂಜೆ ಮಾಡ್ತಾ ಇರ್ತಾರಂತೆ. ಅವರ ಒಂದು ಕರುಣೆಯಿಂದ ಅವರು ಚೈತನ್ಯ ಮಹಾಪ್ರಭುಗಳು ಇಲ್ಲಿ ಇಳಿದು ಬರ್ತಾರೆ. ಸೊ ಅದ್ವೈತ ಆಚಾರ್ಯ ಯಾವ ರೀತಿ ಅವರು ಪಾತ್ರ ನಡೆಸ್ತಾ ಇದ್ರು ಅಂದ್ರೆ ಅದನ್ನ ನೋಡಿದ ಒಂದು ಎಲ್ಲಾ ಆ ಸಭೆಯಲ್ಲಿ, ಆ ಒಂದು ಆಡಿಟೋರಿಯಂ ಅಲ್ಲಿ ಇದ್ದ ಎಲ್ಲಾ ಆಡಿಯನ್ಸ್ಗೂ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಯಾಕಂದ್ರೆ ಅಷ್ಟು ನಾವು ಆಗಿನ ಜನರು ಅಷ್ಟೊಂದು ಪಾಪ ಕಾರ್ಯಗಳನ್ನ ಮಾಡ್ತಾ ಇದ್ರು ಅಂತ ಅಲ್ಲಿ ಆ ಒಂದು ಸ್ಟೇಜ್ ಮೇಲೆನೆ ತೋರ್ಸ್ಕೊಡ್ತಾ ಇದ್ರು. ಅಭಯ್ ಅವರ ಒಂದು ಸೈಕಾಲಜಿ ಮತ್ತೆ ಅಭಯ್ ಅವರ ಸೈಕಾಲಜಿ ಟೀಚರ್ ಬಂದು ಅವರು ಏನ್ ಹೇಳ್ತಾರೆ ಅಂದ್ರೆ ಒಂದು ಉದಾಹರಣೆನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾವ ರೀತಿ ಒಂದು ಮಾತಾಜಿಗಳ ಒಂದು ಬ್ರೈನಿನ ಒಂದು ತೂಕ ಎಷ್ಟಿರುತ್ತೆ, ಅದು ಪ್ರಭುಜೀಸ್ಗಳ ಲೈಕ್ ಮ್ಯಾನ್ಸ್ ಬ್ರೈನ್ಗಿಂತ ತೂಕ ಕಮ್ಮಿ ಇರುತ್ತೆ ಅಂತ ಅಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಇಸ್ ಎಕನಾಮಿಕ್ಸ್ ಪ್ರೊಫೆಸರ್ ಲೆಕ್ಚರ್ಡ್ ಆನ್ ಮಾರ್ಷಲ್ಸ್ ಥಿಯರಿ ದಟ್ ಫ್ಯಾಮಿಲಿ ಅಫೆಕ್ಷನ್ ಇಸ್ ಇಂಪಟಸ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ನೀವು ಯಾವ ರೀತಿ ಫ್ಯಾಮಿಲಿ ಜೊತೆ ಅಫೆಕ್ಷನೇಟ್ ಆಗಿರ್ತಿರೋ, ಯಾವ ರೀತಿ ನೀವು ಅಟ್ಯಾಚ್ಡ್ ಆಗಿರ್ತಿರೋ, ಅದು ನಮ್ಮ ಒಂದು ಎಕನಾಮಿಕ್ ಡೆವಲಪ್ಮೆಂಟ್, ಕನ್ನಡದಲ್ಲಿ ಎಕನಾಮಿಕ್ಸ್ ನನಗೆ ಗೊತ್ತಿಲ್ಲ, ಸೊ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಸ್ವಲ್ಪ ಇದಾಗುತ್ತೆ ಅಂತ ಇಲ್ಲಿ ಕುಂದು ಕೊರತೆ ಇದಾಗಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ಕಂಪ್ಲೀಟ್ ಆಗಿ ಸ್ಕೂಲ್ ಕಾಲೇಜ್ಗಳಲ್ಲಿ ಅವರು ಕಾಳಿದಾಸ ಅವ್ರು ಬರ್ದಿರುವ ಕುಮಾರ ಸಂಭವ ಅಂತ ಒಂದು ಸಂಸ್ಕೃತದಲ್ಲಿರುವ ಒಂದು ಇದನ್ನ ಅವರು ಎಕ್ಸ್ಪ್ಲೈನ್ ಮಾಡುವಾಗ ಶಿವ ಅವರು ತಪಸ್ನಲ್ಲಿ ಕೂತಿರ್ತಾರಂತೆ. ಸೊ ಶಿವ ತಪಸ್ನಲ್ಲಿ ಕೂತಿದ್ರು ಪಾರ್ವತಿ ದೇವಿ ಎಷ್ಟು ಪವಿತ್ರವಾದವರು, ಎಷ್ಟು ಸುಂದರವಾಗಿರುವವರು, ಅವ್ರನ್ನ ಶಿವನ ಒಂದು ತಪಸ್ಸನ್ನ ಭಂಗ ಮಾಡೋದಕ್ಕೆ ಇದ್ ಮಾಡ್ತಾರೆ. ಅಂತ ಒಂದು ಇದ್ರಲ್ಲೂ ಅವರು ಕಂಪ್ಲೀಟ್ ಆಗಿ ಅವರ ಒಂದು ಸಂಯಮ ಕಳ್ಕೊಳ್ದೆ ಅವರ ಒಂದು ಇಂದ್ರಿಯಗಳನ್ನ ಕಂಟ್ರೋಲ್ ಅಲ್ಲಿ ಇದ್ದಿದ್ದಕ್ಕೆ ಶಿವನಿಗೆ ಅವರು ಧೀರ ಅಂತ ಒಂದು ಇದನ್ನ ಹೇಳ್ತಾರೆ. ಲೈಕ್ ಧೀರ ಅಂದ್ರೆ ಯಾರೊಬ್ಬ ಅವರ ಒಂದು ಏನು ಇಂದ್ರಿಯಗಳನ್ನ ಒಂಚೂರು ವಿಚಲಿತಗೊಳ್ಳದೆ ಎಲ್ಲಾ ಟೈಮಲ್ಲೂ ಒಂದೇ ಸಮನಾಗಿ ಅವ್ರು ಇರ್ತಾರೆ. ಸೊ ಆ ತರ ಅವರು ಇದ್ದಿದ್ದಕ್ಕೆ ಅದು ಈ ಒಂದು ಸ್ಟಡೀಸ್ ಅಲ್ಲಿ ಹೇಳ್ತಾರೆ ಅಂತ ಹೇಳಿದ್ದಾರೆ. As at other British run schools in India, all European teachers at Scottish churches had to learn Bengali. ಸೊ ಇಲ್ಲಿ ಈ ಒಂದು ಕಾಲೇಜ್ನಲ್ಲಿ ಯಾರೊಂದು ಪ್ರೊಫೆಸರ್ ಇರ್ತಾರೋ ಅವರು ಲೋಕಲ್ ಲ್ಯಾಂಗ್ವೇಜ್ ನ ಓದ್ಲೇಬೇಕಾಗಿತ್ತದೆ. ಯಾಕಂದ್ರೆ ನೀವು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಓದ್ಲಿಲ್ಲ ಅಂದ್ರೆ ನಿಮಗೂ ಮತ್ತೆ ಅವ್ರ ಸ್ಟೂಡೆಂಟ್ಸ್ಗೂ ನೀವು ಆ ಕನೆಕ್ಷನ್ ನ ಡೆವಲಪ್ ಮಾಡ್ಕೊಳಕ್ಕಾಗಲ್ಲ. ಎಕ್ಸಾಂಪಲ್ ನಾನು ಹೇಳ್ತೀನಿ. ಈಗ ನನಗೆ ಒಂದ್ ವೇಳೆ ಕನ್ನಡ ಗೊತ್ತಿಲ್ಲ ಅಂದ್ರೆ ಬರೀ ಇಂಗ್ಲಿಷಲ್ಲೇ ನಾನು ಮಾತಾಡ್ತಾ ಇರ್ತೀನಿ ಅಂದ್ರೆ ನಿಮಗೆ ಅದು ನಾನು ಏನ್ ಮಾತಾಡ್ತಾ ಇರ್ತೀನಿ ಅಂತ ಇಂಗ್ಲಿಷ್ ಗೊತ್ತಿಲ್ಲ ಅಂದ್ರೆ ನಿಮಗ್ ಗೊತ್ತಾಗಲ್ಲ. ಸೊ ಅದೇ ರೀತಿನೇ ಇಲ್ಲಿ ಯಾರೊಬ್ರು ಪ್ರೊಫೆಸರ್ಸ್ ಇಲ್ಲಿ ಕಾಲೇಜಲ್ಲಿ ಬರ್ತಾರೋ ಅವ್ರಿಗೆ ಎಲ್ಲಾರು ಅಷ್ಟೇನೆ ಲೋಕಲ್ ಲ್ಯಾಂಗ್ವೇಜ್ ಎಸ್ಪೆಷಲಿ ಬೆಂಗಾಲಿ ಕಲೀಲೇಬೇಕಾಗಿತ್ತು. ಸೊ ಒಂದ್ಸಲಿ ಏನಾಗುತ್ತೆ ಅಂದ್ರೆ ಅವ್ರ ಪ್ರೊಫೆಸರ್ ಬಂದು ಅಲ್ಲಿ ಹೋಗ್ತಾ ಇರೋವಾಗ ಶ್ರೀಲ ಪ್ರಭುಪಾದರು ಮತ್ತೆ ಅವರ ಫ್ರೆಂಡ್ಸ್ ಏನಿರ್ತಾರೆ ಅವ್ರು ಎಲ್ಲಾರನ್ನು ಬೆಂಗಾಲಿಯಲ್ಲಿ ಅವ್ರನ್ನ ಜೋಕ್ ಮಾಡ್ತಾ ಇರ್ತಾರಂತೆ. ಅವಾಗ ಪ್ರೊಫೆಸರ್ ಬಂದ್ಬಿಟ್ಟು
ಆ, ಮತ್ತೆ ಅವರು ಬೆಂಗಾಲಿಯಲ್ಲೇನೆ ಉತ್ತರ ಕೊಟ್ಟಾಗ ಅಭಯ್ ಚರಣ್ ಮತ್ತೆ ಅವರ ಫ್ರೆಂಡ್ಸ್ಗೆ ಒಂಥರ ಆ ಅಶೇಮ್ ಆಗೋಯ್ತಂತೆ ಅವ್ರಿಗೆ. ಒಂಥರ ಲೈಕ್ ಯಾಕಪ್ಪ ನಾವು ಈ ತರ ಮಾಡಿದ್ವಿ ಅಂತ ಒಂದು ಇದಾಗ್ಬಿಡ್ತು. ಸೊ ಮತ್ತೆ ಏನಾಗುತ್ತೆ ಅಂದ್ರೆ ಇದೆಲ್ಲ ಕಂಪ್ಲೀಟ್ ಆಗಿ ಒಂದು ಲೀಲೆ. ಸೊ ಲೀಲೆ ಶ್ರೀಲ ಪ್ರಭುಪಾದರು ಯಾಕೆ ಈ ಲೀಲೆಗಳನ್ನ ಮಾಡ್ತಾರೆ ಅಂದ್ರೆ ನಮ್ಗೆಲ್ಲರಿಗೂ ಒಂದು ಉದಾಹರಣೆ ಕೊಡೋದಕ್ಕೆ. ಸೊ ಇಲ್ಲಿ ನಾವೇನ್ ಕಲ್ತ್ಕೋಬೇಕು ಅಂದ್ರೆ ನಾವು ಯಾರನ್ನೂ ಕೀಳ್ ಮಟ್ಟದಲ್ಲಿ ತಿಳ್ಕೊಳ್ಳೇಬಾರ್ದು. ಎಲ್ಲರ ಹತ್ರನೂ ನಾವ್ ಏನಾದ್ರೂ ಒಂದು ಕಲಿಯೋದಿರುತ್ತೆ. ಅದೇ ರೀತಿ ನಾವು ಎಲ್ಲಾರ್ಗಿಂತ ಮೇಲೇನೂ ಅಲ್ಲ, ಕೆಳಗೇನೂ ಇಲ್ಲ. ಸೊ ಅದನ್ನ ನಾವು ಗಮನದಲ್ಲಿ ಇಲ್ಲಿ ಇಡ್ಕೋಬೇಕು. ಬಟ್ ನಮ್ಮ ಪೊಸಿಷನ್ ಏನಿದೆ, ಭಗವಂತನ ದಾಸ ಅದನ್ನು ನಾವು ಇಲ್ಲಿ ಇಡ್ಕೋಬೇಕು ಅನ್ನೋದೇ ಎಲ್ಲ ಒಂದು ಉದ್ದೇಶದಲ್ಲಿ ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಆಗಿನ ಕಾಲದಲ್ಲಿ ಎಲ್ಲಾ ಒಂದು ಕಾಲೇಜ್ ಬ್ರಿಟಿಷರ್ಸ್ ನಡೆಸ್ತಾ ಇದ್ದ ಕಾಲೇಜ್ಗಳಲ್ಲಿ ಇಲ್ಲ ಸ್ಕೂಲ್ಗಳಲ್ಲಿ ಕಂಪಲ್ಸರಿಯಾಗಿ ಬೈಬಲ್ನ ಸ್ಟಡಿ ಮಾಡಬೇಕು ಅಂತ ಅವರ ಒಂದು ಧರ್ಮದ ಪುಸ್ತಕವನ್ನು ಓದ್ಲೇಬೇಕು, ಪಠನೆ ಮಾಡಬೇಕು, ಮತ್ತೆ ಸ್ತುತಿನೂ ಹೇಳ್ಬೇಕು ಅಂತ ಪ್ರತಿದಿನ ಅವರು ಸ್ಕೂಲ್ಗೆ ಹೋಗಿದ ತಕ್ಷಣ ನಾವಿವಾಗ ಏನ್ ಪ್ರೇಯರ್ಸ್ ನಾವು ಮಾಡ್ತೀವಿ, ಆಗಿನ ಸಮಯದಲ್ಲಿ ಅವರು ಬೈಬಲ್ನ ನಾವೆಲ್ಲರೂ ಓದ್ಲೇಬೇಕು ಅಂತ ಕಂಪಲ್ಸರಿ ಮಾಡಿಟ್ಟಿದ್ರು. ಸೊ ಆಗಿನ ಒಂದು ಇದರಲ್ಲಿ ಒಂದು ಪ್ರೊಫೆಸರ್ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಒಂದು ವೈದಿಕ ಸಿದ್ಧಾಂತಗಳೇನಿದೆ ಅದ್ರ ಬಗ್ಗೆ ಅವರು ಟಿಪ್ಪಣಿನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಕರ್ಮ ಮತ್ತೆ ನಮ್ಮ ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತೆ, ಆ ತರ ಎಲ್ಲ ನೀವ್ ಹೇಳ್ತೀರಾ, ಬಟ್ ಅದೆಲ್ಲ ಇಲ್ಲ, ಅದಕ್ಕೇನು ಸಾಕ್ಷಿ ಆಧಾರಗಳೇನು ಇಲ್ಲ ಅಂತ ಕಂಪ್ಲೀಟ್ ಆಗಿ ಅವರು ಎಲ್ಲಾರ್ನು ಜನಗಳನ್ನ ಮಿಸ್ಲೀಡ್ ಮಾಡ್ತಾ ಇದ್ರು. ಓಕೆ, ನೋಡಿ ನಾವು ಬೈಬಲ್ ಅಲ್ಲಿ ಈ ರೀತಿ ಹೇಳ್ತೀವಿ, ಬಟ್ ನಿಮ್ದ್ರಲ್ಲಿ ನೀವೆಲ್ಲ ಈ ತರ ಮಾಡ್ತಾ ಇದ್ದೀರಾ. ಆ ತರ ಮಾಡ್ತಾ ಇರೋವಾಗ ಶ್ರೀಲ ಪ್ರಭುಪಾದರು ಅವ್ರಿಗೆ ಗೊತ್ತಿತ್ತು ಇದೆಲ್ಲ ತಪ್ಪು. ಯಾಕಂದ್ರೆ ಅವರು ಮನೆಯಲ್ಲಿ ಅವರು ಪ್ರತಿದಿನ ಭಗವಂತನ ಆರಾಧನೆ ಮಾಡ್ತಾ ಇದ್ರು, ಮತ್ತೆ ಶ್ರೀಮದ್ ಭಾಗವತಂ ಭಗವದ್ಗೀತೆಯನ್ನ ಅವರು ಪಠಣೆ ಮಾಡ್ತಾ ಇದ್ರು. ಯಾಕಂದ್ರೆ ಅವರು ಸಂಸ್ಕೃತದಲ್ಲಿ ಪಂಡಿತರಾಗಿದ್ರು, ಅವಾಗ್ಲೇನೆ ಅವ್ರಿಗೆ ಎಲ್ಲ ಗೊತ್ತಿತ್ತು. ಬಟ್ ಇದ್ರೂನು ಪ್ರೊಫೆಸರ್ಗೆ ನಾನು ಇದ್ ಮಾಡಬಾರ್ದು, ಎಲ್ಲಾ ಒಂದು ತುಂಬಿದ ಒಂದು ಸಭೆ, ಒಂದು ಆ ಕ್ಲಾಸ್ ಅಲ್ಲಿ ಅವ್ರನ್ನ ನಾನು ಕೆಳಗೆ ಹಾಕ್ಬಾರ್ದು ಅಂತ ನಾನು ಮಾಡಿಲ್ಲ ಅಂತಾನು ಇಲ್ಲಿ ಶ್ರೀಲ ಪ್ರಭುಪಾದರು ಇದಾಗಿದ್ದಾರೆ. ಸೊ ಅದೇ ರೀತಿ ಅಭಯ್ ಚರಣ್ ದೇ ಅವ್ರಿಗೂ ಲೈಕ್ ಅವರ ಒಂದು ಪಿಯರ್ಸ್ ಅಲ್ಲಿ ಯಾವ ರೀತಿ ಇದ್ರು ಅಂದ್ರೆ ಅವ್ರನ್ನೆಲ್ಲಾರ್ನು ಒಂದು ಏನು ಗುರುಗಳಾಗಿ, ಲೈಕ್ ಗುರು ಅಂದ್ರೆ ಲೈಕ್ ನಾವೆಲ್ಲರೂ ಶ್ರೀಲ ಪ್ರಭುಪಾದರಿಂದಾನೇ, ಅಭಯ್ ಚರಣ್ ಇಂದಾನೆ ನಾವೆಲ್ಲರೂ ಕಲ್ತ್ಕೋಬೇಕು ಆ ತರ ಒಂದು ಇದರಲ್ಲಿ ನೋಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಇದ್ದ ಒಂದು ಚಿಕ್ಕ ಚಿಕ್ಕ ಹಳ್ಳಿಗಳಿಂದ ಬಂದಿದ್ದ ಎಲ್ಲಾ ಬೆಂಗಾಲಿ ಸ್ಟೂಡೆಂಟ್ಸ್ ಯಾರ್ಯಾರಿದ್ರು ಅವ್ರಿಗೆ ಆಲ್ರೆಡಿ ಅವರು ನಾನು ಏನು ನಾವೆಲ್ಲರೂ ಕೀಳ್ಮಟ್ಟದವರು ಅಂತ ಒಂದು ಆಲ್ರೆಡಿ ಈ ಭಾವನೆ ಈ ಬ್ರಿಟಿಷರ್ಸ್ ಎಲ್ಲಾರು ಅವರ ಒಂದು ಮನಸ್ಥಿತಿಯಲ್ಲಿ ಚಿಕ್ಕ ವಯಸ್ಸಿಂದಾನೇ ಎಲ್ಲಾನು ಇದ್ ಮಾಡ್ತಾ ಇದ್ರು. ಬಟ್ ಶ್ರೀಲ ಪ್ರಭುಪಾದರು ಮಾತ್ರನೇ ಅವರ ಒಂದು ಇದರಲ್ಲಿ ಅವರು ಸ್ಟ್ರಾಂಗ್ ಆಗಿದ್ದು, ಅವರು ಆಗಿನ ಟೈಮ್ ಅಲ್ಲೇನೆ ಏನ್ ಮಾಡ್ತಾ ಇದ್ರು ಅಂದ್ರೆ ಕರೆಕ್ಟ್ ಯಾವುದು ತಪ್ಪು ಯಾವುದು, ಯಾರ್ಯಾರಿಗೆ ಯಾವ ರೀತಿ ಇದ್ ಮಾಡ್ಬೇಕು, ಯಾವ ರೀತಿ ರೆಸ್ಪೆಕ್ಟ್ ಕೊಡ್ಬೇಕು, ಅದು ಎಲ್ಲಾನು ಶ್ರೀಲ ಪ್ರಭುಪಾದರು ಇದ್ ಮಾಡ್ತಾ ಇದ್ರು. ಸೊ ಆಗಿನ ಸಮಯದಲ್ಲಿ ಗವರ್ನರ್ ಆಫ್ ಬೆಂಗಾಲ್ ಸ್ಕಾಟಿಷ್ ಚರ್ಚಸ್ ಕಾಲೇಜ್ ಅವರು ಕ್ಲಾಸ್ ರೂಮ್ಸ್ಗೆ ವಿಸಿಟ್ ಮಾಡ್ತಾರಂತೆ. ಅವಾಗ ಕ್ಲಾಸ್ ರೂಮ್ ಯಾವ ರೀತಿ ಇರ್ತಿತ್ತು ಅಂದ್ರೆ ಕಲ್ ಬಿಲ್ಡಿಂಗ್ ಅಲ್ಲಿ ನೀವು ನೋಡಿದ್ರೆ ಒಂದೊಂದು ಕ್ಲಾಸ್ ರೂಮನು 150 ಸ್ಟೂಡೆಂಟ್ಸ್ ನ ಫಿಟ್ ಮಾಡೋ ಅಷ್ಟು ದೊಡ್ಡ ಒಂದು ಕ್ಲಾಸ್ ರೂಮ್ಸ್ ಇರ್ತಿತ್ತಂತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಶ್ರೀಲ ಪ್ರಭುಪಾದರು ಫ್ರಂಟ್ ರೋ ಅಲ್ಲೇನೆ ಅವ್ರು ಕುತ್ಕೊಳ್ತಾ ಇದ್ರಂತೆ. ಯಾವ ರೀತಿ ಕುತ್ಕೊಳ್ತಾ ಇದ್ರು ಅಂದ್ರೆ ಅವ್ರ ಪಕ್ಕದಲ್ಲಿ ಗವರ್ನರ್, ಓಕೆ, ಪಕ್ಕದಲ್ಲೇನೆ ಅವ್ರು ಹೋಗಿ ಲೈಕ್ ಪಕ್ಕದಲ್ಲಿ ಕುತ್ಕೊಳಕ್ ಬಿಡಲ್ಲ, ಬಟ್ ಇದ್ರೂ ಅಟ್ಲೀಸ್ಟ್ ಆ ಫ್ರಂಟ್ ರೋ ಅಲ್ಲಿ ಕುತ್ಕೊಂಡ್ರೆ ಅವರು ಒಂದ್ ಕಡೆ ಇರ್ತಾರೆ, ಇವರು ಅವ್ರ ಪಕ್ಕದಲ್ಲೇ ಇರೋ ಅಷ್ಟು ಕ್ಲೋಸ್ ಆಗಿರೋ ತರ ಅವರು ಕೂತ್ಕೊಂಡಿರ್ತಾರೆ. ಸೊ ಈ ಸೇಮ್ ಏನು ಜೆಟ್ಲ್ಯಾಂಡ್ ಅನ್ನೋರು ಇರ್ತಾರೋ ಅವರು ಏನೋ ಇದ್ ಮಾಡ್ತಾರೆ, ಚಾಲೆಂಜ್ ಮಾಡ್ತಾರೆ. ಯಾರಿಗೆ ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಒಂದು
ಡಿಸೈಪಲ್ಸ್ ಯಾರು ಅಲ್ಲಿಗೆ ಹೋಗಿ ಇದ್ ಮಾಡ್ತಾರೋ ಅವಾಗ ಅವರು ಚಾಲೆಂಜ್ ಮಾಡ್ತಾರೆ, ಯಾರೋ ಲೈಕ್ ಸೇಮ್ ಈ ಗವರ್ನರ್ ಆಗಿದ್ದ ಇವರು ನನ್ನ ಒಂದು ಟೈಮ್ ನಲ್ಲಿ ನಾನಲ್ಲಿ ನಿಮ್ಮ ದೇಶದಲ್ಲಿ ಇದ್ದಾಗ ಇದು ಅಂತ. ಶ್ರೀಲ ಪ್ರಭುಪಾದ್ ಆಕ್ಚುಲಿ ಅವರ ಡಿಸೈಪಲ್ಸ್ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಏನು ಇದನ್ನ ಹೇಳ್ತಾ ಇದ್ದೀರಾ ಇಲ್ಲಿ, ಓಕೆ. ಇದು ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ, ಶ್ರೀಲ ಪ್ರಭುಪಾದನ ಅವ್ರನ್ನ ಒಬ್ರು ಬ್ರಿಟಿಷರ್ಸ್ ಇಂಟರ್ವ್ಯೂ ಮಾಡ್ತಾರಂತೆ. ಇಂಟರ್ವ್ಯೂ ಮಾಡಿದಾಗ ನಿಮ್ಗೆ ಇಷ್ಟು ವಯಸ್ಸಾಗ್ಬಿಟ್ಟಿದೆ, 70 ವರ್ಷ ಆಗ್ಬಿಟ್ಟಿದೆ, ನೀವ್ ಯಾಕೆ ನಮ್ ದೇಶಕ್ಕೆ ಬಂದಿದ್ದೀರಾ, ಲಂಡನ್ಗೆ ಯಾಕೆ ಬಂದಿದ್ದೀರಾ ಅಂತ ಕೇಳಿದಾಗ ಬ್ರಿಟಿಷರ್ಸ್ ಪತ್ರಿಕಾಕರ್ತರಿಗೆ ಶ್ರೀಲ ಪ್ರಭುಪಾದ್ ಹೇಳ್ತಾರಂತೆ, ನೀವು ನಮ್ಮ ದೇಶದಿಂದ ಏನನ್ನೋ ತಗೊಂಡೋಗಿದ್ದೀರಾ, ಎಷ್ಟೆಷ್ಟೋ ತಗೊಂಡೋಗಿದ್ದೀರಾ, ಆದ್ರೆ ಬೆಲೆ ಬಾಳುವ ಒಂದು ವಸ್ತುನ ನೀವು ಬಿಟ್ಟೋಗಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕೆ ಆ ಪತ್ರಕರ್ತರು ಹೇಳ್ತಾರಂತೆ, ಏನದು ಲೈಕ್ ಅಮೂಲ್ಯವಾದ ವಸ್ತು, ಯಾಕಂದ್ರೆ ನಮ್ಮ ಹತ್ರ ಕೋಹಿನೂರ್ ಎಲ್ಲ ಇದೆ, ಅದೇ ತುಂಬಾ ಬೆಲೆ ಬಾಳುವ ವಸ್ತು, ಅದನ್ನ ನಮ್ಮ ಹತ್ರ ಇದೆ, ಅದಕ್ಕಿಂತ ಬೆಲೆ ಬಾಳುವ ವಸ್ತು ಏನಿದೆ ಅಂತ ಕೇಳಿದಾಗ ಶ್ರೀಲ ಪ್ರಭುಪಾದ್ ಅವಾಗ ಹೇಳ್ತಾರಂತೆ, ಈ ಒಂದು ಆಧ್ಯಾತ್ಮಿಕ ಒಂದು ಇದೇನಿದೆ, ನಾಲೆಜ್ ಏನಿದೆ, ಇದನ್ನ ನೀವು ಬಿಟ್ಟು ಹೋಗ್ಬಿಟ್ಟಿದ್ದೀರಾ, ಇದನ್ನ ಕೊಡೋದಿಕ್ಕೇನೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಶ್ರೀಲ ಪ್ರಭುಪಾದ್ರು ಅವಾಗ ಆ ಒಂದು ಇಂಟರ್ವ್ಯೂದಲ್ಲಿ ಬ್ರಿಟಿಷರ್ಸ್ಗೆನೆ ಹೇಳ್ತಾರಂತೆ. ಸೊ ಈ ಒಂದು ಜೆಟ್ಲ್ಯಾಂಡ್ ಗವರ್ನರು ಶ್ರೀಲ ಪ್ರಭುಪಾದರ ಒಂದು ಶಿಷ್ಯಂದಿರು ಅವಾಗ ಅಲ್ಲಿ ಇದ್ದಾಗ ಅವ್ರಿಗೆ ಹೇಳ್ತಾರಂತೆ, ನೀವೇನ್ ಹೇಳ್ತಾ ಇದ್ದೀರಾ, ನಿಮ್ಮ ಸೊಸೈಟಿ ಏನ್ ಹೇಳ್ತಾ ಇದೆ, 4 ಪಿಲ್ಲರ್ಸ್, ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಏನಿದೆ ಅದನ್ನ ಫಾಲೋ ಮಾಡಕ್ ಹೇಳ್ತಾ ಇದ್ದೀರಾ. ಏನದು, ಜೂಜ್ ಆಡ್ಬಾರ್ದು ಅಂತ ಹೇಳ್ತೀರಾ, ಮದ್ಯಪಾನ ಧೂಮಪಾನ ಮಾಡಬಾರ್ದು ಅಂತ ಹೇಳ್ತೀರಾ, ಕಾಫಿ ಟೀ ಕುಡಿಬಾರ್ದು ಅಂತ ಹೇಳ್ತೀರಾ, ಪರಸ್ತ್ರೀಯರ ಸಂಬಂಧ ಬೆಳೆಸ್ಕೋಬಾರ್ದು ಅಂತ ಹೇಳ್ತಾ ಇದ್ದೀರಾ, ಓಕೆ. ಗ್ಯಾಂಬ್ಲಿಂಗ್, ನೋ ಮೀಟ್ ಈಟಿಂಗ್, ನೋ ಇಂಟಾಕ್ಸಿಕೇಶನ್, ಮತ್ತೆ ಮದ್ಯಪಾನ, ವ್ಯಸನ, ಓಕೆ. ಇನ್ನೊಂದು ನಾನು ಮರ್ತೋಗ್ಬಿಟ್ಟಿದ್ದೀನಿ, ಆಮೇಲೆ ಲಾಸ್ಟ್ ಅಲ್ಲಿ ನಾನು ಜ್ಞಾಪಕ ಬಂದ್ರೆ ನಾನು ಹೇಳ್ತೀನಿ. ಸೊ ಇದೊಂದು 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅಂತ ಏನಿದೆ, ಆ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ನ ನೀವು ಮಾಡಬಾರ್ದು ಅಂತ ನಮಗೆಲ್ಲ ಹೇಳಕ್ ಬರ್ತಾ ಇದೀರ, ಬಟ್ ಇಲ್ಲಿ ಆಗೋದಿಕ್ಕೆ ಅದು ಚಾನ್ಸೇ ಇಲ್ಲ. ಒಂದು ವೇಳೆ ಯಾರಾದ್ರೂ ಒಂದು ವ್ಯಕ್ತಿ ಇಲ್ಲಿ ಬಂದು ಅದನ್ನ ಮಾಡಿಸ್ಬಹುದು ಅಂತ ಚಾಲೆಂಜ್ ಮಾಡಿದ್ರೆ ಅವನ್ಕಿಂತ ಮಹಾತ್ಮ ಬೇರೆ ಯಾರು ಇರಕ್ ಸಾಧ್ಯನೇ ಇಲ್ಲ ಅಂತಾನು ಅವರು ಜೆಟ್ಲ್ಯಾಂಡ್ ಅವರು 1960s 1970s ಅಲ್ಲಿ ಹೇಳ್ತಾರಂತೆ. ಬಟ್ ಅವಾಗ ನಮಗೆ ಲೈಕ್ ಯಾರಿಗೂ ಅರ್ಥ ಆಗ್ಲಿಲ್ಲ ಆ ಒಂದು ಸ್ಟೇಟ್ಮೆಂಟ್ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ. ಇವಾಗ ನಮ್ಗೆ ಅರ್ಥ ಆಗುತ್ತೆ, ಆ 12 ವರ್ಷದ ಒಂದು ಕಾಲದಲ್ಲಿ ಶ್ರೀಲ ಪ್ರಭುಪಾದರು ಯಾವ ರೀತಿ ನಮಗೆ ಈ ಒಂದು ಬೇಸ್ ಆಫ್ ಫೌಂಡೇಶನ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಅಂತ. ಸೊ ಸ್ಕೂಲ್ ಆಪರೇಟೆಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಸ್ಟ್ರಿಕ್ಟ್ ಸೋಷಿಯಲ್ ಡಿಸ್ಟೆನ್ಸ್. ಸೊ ಸೋಷಿಯಲ್ ಡಿಸ್ಟೆನ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ಅವ್ರಿಗೂ ನಮಗೂ ಭಾರತೀಯರಿಗೂ ಮತ್ತೆ ಆ ಪಾಶ್ಚಿಮಾತ್ಯದವ್ರಿಗೂ ಆ ಒಂದು ಡಿಸ್ಟೆನ್ಸ್ ನ ಯಾವಾಗ್ಲೂ ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ, ಒಂದು ಪ್ರೊಫೆಸರ್ಗಳು, ಇಂಡಿಯನ್ ಪ್ರೊಫೆಸರ್ಸ್ ಮತ್ತೆ ಆ ಒಂದು ಯುರೋಪಿಯನ್ ಪ್ರೊಫೆಸರ್ಸ್ಗೆ ಸೇಮ್ ರೂಮ್ ಅಲ್ಲಿ ಅವರು ಕೊಡ್ತಾ ಇರ್ಲಿಲ್ವಂತೆ ಜಾಗ. ಸೊ ಡಿಫ್ರೆಂಟ್ ಆಗಿ ಅವರು ಕೊಡ್ತಾ ಇದ್ರು. ಸೊ ಡಿಫ್ರೆಂಟ್ ಆಗಿ ಅವರು ಇಡ್ತಾ ಇದ್ರು. ಸೊ ಅದ್ರಲ್ಲೇ ನಮಗೆ ಅರ್ಥ ಆಗುತ್ತೆ ಅವರು ಯಾವ ರೀತಿ, ಅವರು ಮೇಲ್ಮಟ್ಟದವರು, ನಾವೆಲ್ಲರೂ ಭಾರತೀಯರೆಲ್ಲರೂ ಕೆಳಮಟ್ಟದವರು ಅಂತ ನಮ್ಮನ್ನ ಟೀಕೆ ಇದ್ ಮಾಡ್ತಾರೆ. ನಮ್ಗೆಲ್ಲ ಅವ್ರು ಏನ್ ಹೇಳ್ತಾರೆ, ಇದೇನಿದು ಜುಟ್ಟು ಹಿಡ್ಕೊಂಡಿದ್ಯಾ, ಚೋಟಿ ಹಿಡ್ಕೊಂಡಿದ್ಯಾ, ಈ ತರ ಬಟ್ಟೆ, ಅರ್ಧೋಗಿರೋ ಬಟ್ಟೆ ಇಲ್ಲ, ಧೋತಿ ಕುರ್ತಾ ಈ ತರ ಯಾಕೆ ಹಾಕೊಳ್ತಾ ಇದಾರ, ಆ ರೀತಿ ಒಂದು ಹೇಳಿ ನಮ್ಮ ಒಂದು ಮೈಂಡ್ ಸೆಟ್ ಅನ್ನೇ ಅವ್ರು ಕಂಪ್ಲೀಟ್ ಆಗಿ ಇದ್ ಮಾಡಿ ನಾವೆಲ್ಲರೂ ಕೆಳ ಮಟ್ಟದವರು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 1857 ಸಮಯ ಅವಾಗ ಏನಾಯ್ತು ಅಂದ್ರೆ ಶ್ರೀಲ ಪ್ರಭುಪಾದರು ಶ್ರೀಲ ಪ್ರಭುಪಾದ ಅಂತೀನಿ, ಕಂಪ್ಲೀಟ್ ಆಗಿ ನಾವು ಏನು ನಮ್ಮ ಒಂದು ಸಂಸ್ಕೃತಿ ಏನಿತ್ತು, ಆ ಸಂಸ್ಕೃತಿ ಎಷ್ಟು ಉನ್ನತವಾಗಿತ್ತು ಅಂದ್ರೆ, ಆ ಲಾರ್ಡ್ ಮೆಕಾಲೆ ಎಕ್ಸಾಂಪಲ್ ನ ಹೇಳ್ಬಿಟ್ಟು ನಾನು ಇವತ್ತಿನ ಒಂದು ಇದನ್ನ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವೀಕ್ ನಾವು ಇದನ್ನ ಕಂಟಿನ್ಯೂ ಮಾಡೋಣ. ಸೊ ಲಾರ್ಡ್ ಮೆಕಾಲೆ ಪ್ರತಿಯೊಂದು ಭಾರತದ ಕೋನೆಗೂ ನುಗ್ಗಿ, ಓಕೆ, ಮೇ ಬಿ ಇಟ್ ಮೈಟ್ ಬಿ ಲೈಕ್ ಕಾಶ್ಮೀರಿಂದ ಕನ್ಯಾಕುಮಾರಿ, ಈ ಕಡೆ
ದ್ವಾರಕಾಯಿಂದ ಆ ಕಡೆ ಫುಲ್ ಕಂಪ್ಲೀಟ್ ವೆಸ್ಟ್ ಪಾಕಿಸ್ತಾನ್ವರೆಗೂ ಈಸ್ಟ್ ಪಾಕಿಸ್ತಾನ್ವರೆಗೂ ಕಂಪ್ಲೀಟ್ ಆಗಿ ಅವಾಗ ಏನ್ ಡಿವೈಡ್ ಆಗಿರ್ಲಿಲ್ಲ ಬಾಂಗ್ಲಾದೇಶ್ ಅಂತ, ಫುಲ್ ಎಲ್ಲಾ ಕಡೆ ಅವರು ಸುತ್ತಿ ಫೈನಲಿ ಒಂದು ಇದನ್ನ ಕೊಡ್ತಾರಂತೆ ಯಾರಿಗೆ, ಬ್ರಿಟಿಷ್ ಎಂಪೈರ್ಗೆ UK ಅಲ್ಲಿ ಅವ್ರೊಂದು ಬರೀತಾರೆ. ಅದು ಗೂಗಲ್ ಅಲ್ಲೂ ನೀವು ಸರ್ಚ್ ಮಾಡಿದ್ರೆ ಆ ಒಂದು ಲೆಟರ್ ಇವಾಗ್ಲೂ ಇದೆ. ಅದರಲ್ಲಿ ಅವ್ರು ಕ್ಲಿಯರ್ ಆಗಿ ಏನ್ ಮೆನ್ಷನ್ ಮಾಡ್ತಾರೆ ಅಂದ್ರೆ, ನಾನು ಫುಲ್ ಕಂಪ್ಲೀಟ್ ಭಾರತ ವರ್ಷ ಪೂರ್ತಿ ನಾನು ಸುತ್ತಾಡಿದ್ದೀನಿ, ಒಂದು ಕಡೆನೂ ನನಗೆ ಈ ಭಾರತದ ಇದನ್ನ ಏನು ಅದರ ಒಂದು ಎಷ್ಟು ವೆಲ್ನೆಸ್ ಇದೆ, ಆ ವೆಲ್ನೆಸ್ ಕಂಪ್ಲೀಟ್ಲಿ ಯಾವ್ದ್ರಿಂದ ಆಗಿದೆ ಅಂದ್ರೆ ಈ ಗುರುಕುಲ್ ಸಿಸ್ಟಮ್ ಇಂದಾನೇ ಆಗಿರೋದು. ನಾವೇನಾದ್ರೂ ಒಂದು ವೇಳೆ ಈ ಭಾರತದ ಒಳಗೆ ನಾವು ನುಗ್ಗಬೇಕಂದ್ರೆ ಡಿವೈಡ್ ಅಂಡ್ ರೂಲ್ ಅಂತ ಅವಾಗ ಅದು ಸ್ಟಾರ್ಟ್ ಆಗಿದ್ದು. ಸೊ ಇವ್ರನ್ನ ಏನ್ ಮಾಡ್ಬೇಕು, ಹೊಡಿಬೇಕು. ಸೊ ಹೊಡಿಬೇಕು ಅಂದ್ರೆ ಹೆಂಗ್ ಹೊಡಿಬೇಕು ಅಂದ್ರೆ ಅವರ ಒಂದು ಬೆನ್ನೆಲುಬು ಏನಿದೆ, ಬ್ಯಾಕ್ ಬೋನ್ ಏನಿದೆ ಗುರುಕುಲ್ ಸಿಸ್ಟಮ್ ಅದನ್ನ ಬ್ರೇಕ್ ಮಾಡ್ಬೇಕು ಅಂತ ಬ್ರೇಕ್ ಮಾಡಿಸಿ, ಅದ್ ಯಾವ ರೀತಿ ಬ್ರೇಕ್ ಮಾಡಿಸಿದ್ರು ಅಂದ್ರೆ ಸ್ವಲ್ಪ 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 ಬ್ರೇಕ್ ಮಾಡ್ತಾರೆ. ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಗುರುಕುಲ್ ಸಿಸ್ಟಮ್ಗೆ ಇಂಪಾರ್ಟೆನ್ಸೇ ಯಾರು ಕೊಡಕ್ ಬಿಡಲ್ಲ. ಎರಡನೇದು, ಗುರುಕುಲ್ ನೀವು ನಡೆಸ್ಬೇಕು ಅಂದ್ರೆ ನೀವು ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕು ಅಂತ. ಅವಾಗಿನ ಕಾಲದಲ್ಲಿ ಗುರುಗಳೆಲ್ಲ ಯಾವ ರೀತಿ ಈಗಿನ ತರ ಏನು ಬಿಸ್ನೆಸ್ಗಳ ತರ ಮಾಡ್ತಾ ಇರ್ಲಿಲ್ಲ. ಅವಾಗ ನೀವು ಕೊಟ್ರೆ ಕೊಡಪ್ಪ, ನಾನು ಒಬ್ಬ ಬ್ರಾಹ್ಮಣ, ನನ್ನ ಕರ್ತವ್ಯ ಏನು, ನಾನು ನಿನಗೆ ಹೇಳ್ಕೊಡೋದು ಕರ್ತವ್ಯ, ಜ್ಞಾನನ ನಿನಗೆ ಪಾಸ್ ಮಾಡೋದು. ಆ ಒಂದು ಇದ್ರಲ್ಲೇನೆ ಅವರು ಟೀಚ್ ಮಾಡ್ತಾ ಇದ್ರೆ ಹೊರ್ತು ಗುರುಕುಲ್ ಸಿಸ್ಟಮ್ ಅಲ್ಲಿ. ಅವಾಗ ಅವ್ರಿಗೆ ಕಾಸೇ ಇರ್ಲಿಲ್ಲ, ಲೈಕ್ ಒಂದು ಲಕ್ಷ್ಮಿನೇ ಅವ್ರ ಹತ್ರ ಇರ್ಲಿಲ್ಲ. ಸೊ ಆ ಲಕ್ಷ್ಮಿನ ಎಷ್ಟು ಇಂಪೋಸ್ ಮಾಡಿದ್ರು ಅಂದ್ರೆ ಫೈನಲಿ ಅವರು ಆ ಗುರುಕುಲ್ನೇ ಕ್ಲೋಸ್ ಮಾಡಿ ಇಮ್ಮಿಡಿಯೇಟ್ ಆಗಿ ಎಲ್ಲಾ ಮಕ್ಕಳನ್ನು ಕಾನ್ವೆಂಟ್ ಇದ್ ಮಾಡ್ಬೇಕು ಅಂತ ಆ ರೀತಿ ಒಂದು ಮಾಡ್ಬಿಟ್ಟು ಎಂಟೈರ್ ನಮ್ಮ ಸಿಸ್ಟಮ್ ಏನಿತ್ತು, ನೀವೆಲ್ಲರಿಗೂ ಏನಕ್ಕೂ ಲಾಯಕ್ಕಿಲ್ಲ ನಿಮ್ಗೇನು, ಆ ತರ ಒಂದು ಮನೋಭಾವ ನಮ್ಮಲ್ಲಿ ಬೆಳೆಸ್ಬಿಟ್ರು ಬ್ರಿಟಿಷರ್ಸ್. ಸೊ ಅವಾಗಿಂದಾನೇ ನಾವೇನ್ ಮಾಡ್ಬಿಟ್ರೆ ನಾವೆಲ್ಲರೂ ಸೇವಕರು. ಸೊ ಹಂಗಂದ್ರೆ ಏನು, ಲೈಕ್ ಏನು ಆ ಒಂದು ಬೋರ್ಡಲ್ಲಿ ಯಾವ ರೀತಿ ಅವರು ಹಾಕೊಳ್ತಾ ಇದ್ರು ಅಂದ್ರೆ, ಡಾಗ್ಸ್ ಅಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೋಡ್ ಇನ್ಸೈಡ್ ದಿಸ್ ಇದು ಅಂತಾನು ಆ ರೀತಿ ಒಂದು ಬೋರ್ಡ್ಸ್ ಹಾಕ್ತಿದ್ರು. ಹಂಗಂದ್ರೆ ನಮ್ಗೆ ಆ ನಾಯಿಗಿಂತ ಒಂದು ಕೀಳಾಗಿ ಅವರು ನಮ್ಮನ್ನ ಇದ್ ಮಾಡ್ತಾ ಇದ್ರು. ಸೊ ಇಲ್ಲಿ ನಮ್ಗೇನ್ ಅರ್ಥ ಆಗ್ಬೇಕು ಅಂದ್ರೆ, ಶ್ರೀಲ ಪ್ರಭುಪಾದರು ಎಷ್ಟು ಆ ಒಂದು ಮೈಂಡ್ ಸೆಟ್ ನ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು ಅಂದ್ರೆ, ಅವರ ಪುಸ್ತಕದಲ್ಲಿ ಒಂದೊಂದು ಪುಸ್ತಕದಲ್ಲೂ ನಾವು ಯಾರು ಅಂತ ಫಸ್ಟ್ ಅರ್ಥ ಮಾಡ್ಕೊಂಡು, ನಮ್ಮ ಪೊಸಿಷನ್ ಏನು, ನಮ್ಮ ಐಡೆಂಟಿಟಿ ಏನು, ನಾವು ದೇಹ ಅಲ್ಲ, ನಾವು ಈ ಆತ್ಮ. ಸೊ ಯಾವಾಗ ನಾವು ಈ ದೇಹ ಅಲ್ಲ ಆತ್ಮ ಅಂತ ನಮ್ಗೆ ಅರ್ಥ ಆಗುತ್ತೋ, ಡೆಫಿನೆಟ್ ಆಗಿ ಆತ್ಮ ಅಂದ್ರೆ ಯಾರು, ನನಗೂ ಭಗವಂತ ಸೂಪರ್ ಸೋಲ್ ಪರಮಾತ್ಮ ಆಗಿರ್ಬೋದು, ಓಕೆ, ಲಾರ್ಡ್ ಕೃಷ್ಣಗೂ ಏನ್ ಸಂಬಂಧ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಾನೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸ್ವಾಮಿ ವಿವೇಕಾನಂದ ಅವರು ಚಿಕಾಗೋ ಒಂದು ಕಾನ್ಫರೆನ್ಸ್ ನ ಎಲ್ಲಾರ್ಗೂ ಗೊತ್ತಿರುತ್ತೆ ಇದು. ಸೊ ಅವ್ರು ಹೋಗಿ ಅಲ್ಲಿ ಎಷ್ಟು ಚೆನ್ನಾಗಿ ಭಾಷಣ ಇದ್ ಮಾಡ್ತಾರೆ ಅಂದ್ರೆ, ಅವಾಗಿಂದನೇ ಆಕ್ಚುಲಿ ನಮ್ಮ ಒಂದು ಸಂಸ್ಕೃತಿ ಎಲ್ಲರಿಗೂ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಯ್ತು. ಬಟ್ ಆ ಒಂದು ಕೃಷ್ಣ ಭಾವ ಏನು ಪ್ರಜ್ಞೆ, ಗಾಡ್ ಕಾನ್ಶಿಯಸ್ನೆಸ್ ಇಲ್ಲ, ಕೃಷ್ಣ ಕಾನ್ಶಿಯಸ್ನೆಸ್ ಅಂತ ಯಾವಾಗ ಮೂಡ್ ಬಂತು ಅಂದ್ರೆ, ಶ್ರೀಲ ಪ್ರಭುಪಾದರ ಒಂದು ಕಠಿಣ ಶ್ರಮ, 1 ವರ್ಷ 1965 ಇಂದ 1966 ವರೆಗೂ ಎಷ್ಟು ಕಷ್ಟಪಟ್ರು ಅನ್ನೋದು ನಮಗೆ ಈ ಒಂದು ಪುಸ್ತಕದಲ್ಲಿ ಅರ್ಥ ಆಗುತ್ತೆ. ಓಕೆ, ಸೊ ಟೈಮ್ ಇವಾಗ 7 ಗಂಟೆ ಆಯ್ತು, ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಪ್ರಭು ಇಲ್ಲಿ ಆಲ್ರೆಡಿ ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಯಾರಿಗಾದ್ರೂ ಶ್ರೀಲ ಪ್ರಭುಪಾದ್ ಲೀಲಾಮೃತ ಬೇಕಾಗಿದ್ರೆ, ಓಕೆ, ಪ್ರಭು ಅವರ ನಂಬರ್ 9900117108 ಪ್ರಭುಗಳ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಪುಸ್ತಕ ಯಾರ್ಯಾರ ಹತ್ರ ಇಲ್ವೋ, ಓಕೆ, ಇವತ್ತು ನಾನು ಕೇಳಿದಾಗ ಯಾರೇ ಇಲ್ಲ ಅಂತ ಹೇಳಿದ್ರು, ಪ್ಲೀಸ್ ನೀವು ಪ್ರಭುಗಳ ಹತ್ರ ಆ ಒಂದು ಪುಸ್ತಕಗಳನ್ನ ತಗೊಳ್ಳಿ. ಓಕೆ, ಪುಸ್ತಕದ ಬೆಲೆ ಬಂದು 1000 rupees ಅಂತಾನು ಇಲ್ಲಿ ಪ್ರಭುಗಳು ಮೆನ್ಷನ್ ಮಾಡಿದ್ದಾರೆ. ಓಕೆ, ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय, नमाचार्य हरिदास ठाकुर की जय, जगत गुरु श्रील प्रभुपाद की जय, पतित पावन गुरु महाराज की जय, गौर सीताराम प्रेमानंद हरि हरि बोल. Hare Krishna Prabhu, thank you so much Prabhu for this opportunity. So Thank you. I will continue next week Prabhu. Thank you so much Prabhu. ಬೇರೆ ಏನು ಪ್ರಶ್ನೆ ಇದೆಯಾ? ಇಲ್ಲ ಅಂದ್ರೆ
ಇವತ್ತು ಕಥೆನ ಮುಗಿಸ್ಬೋದು. ಪ್ರತಿ ಭಾನುವಾರ ಶಿಲ ಪ್ರಭುಪಾದ ಕಥೆ ಇರತ್ತೆ. ದಯವಿಟ್ಟು ಮಿಸ್ ಮಾಡಬೇಡಿ. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ, ಪ್ರತಿ ಭಾನುವಾರ ಶಿಲ ಪ್ರಭುಪಾದ ಕಥೆ ಇರತ್ತೆ. ಹರೇ ಕೃಷ್ಣ. ನಾಳೆ ಮತ್ತೆ ಭಾಗವತ ಮುಂದೆ ಶುರು ಮಾಡೋಣ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಇಂಗ್ಲಿಷ್ನ್ಯಾಗ ಹೇಳೋದ್ ಬೇರೆ ಆಗ್ತತ್ರಿ, ಇದು ಕನ್ನಡನ ಬೇರೆ ಅನಸ್ತತಲ್ರಿ ಪ್ರಭುಜಿ. ಕೇಳಿಸ್ತಾ ಇಲ್ಲ ಪ್ರಭುಜಿ, ಕನ್ನಡ ಬ್ಯಾರೆ ಅನಸ್ತತಲ್ರಿ ಬುಕ್ ರೀ ಅದಂದ್ರಿ, ನೀವ್ ಹೇಳೋದ್ ಇದು ಇಂಗ್ಲಿಷ್ ಬ್ಯಾರೆ ಅನಸ್ತತ್ರಿ, ಇದ್ರಾಗ ಬ್ಯಾರೆ ಆಕತ್ತಲ್ರಿ ಅಂತಂದೇರಿ. ಇಲ್ಲ, ಸೇಮ್ ಇರುತ್ತೆ, ಸೇಮೇ ಇರುತ್ತೆ. Hare Krishna, Prabhu. Prabhu, Lakshmi have given. Please, can you send English, Prabhu? ಮಾತಾಜಿ, ನಿಮ್ಮ ಹತ್ರ ಪುಸ್ತಕ ಇದೆಯಾ ಆಲ್ರೆಡಿ? ಓ, ಇಂಗ್ಲಿಷ್ ಬೇಕಾ ನಿಮಗೆ? ಕನ್ನಡ ಬೇಡವಾ? ಕನ್ನಡ ಐತಿ ಕನ್ನಡ ಬೇಡ ಪ್ರಭು. ಪ್ರಭು, ಗೀತಾ ಮತ್ತೆ ಕೋಮ್ಲಾಗೆ ಕನ್ನಡ ಕಳಿಸ್ಬಿಡಿ, ಲಕ್ಷ್ಮಿ ಅಡ್ರೆಸ್ಗೆ ಇಂಗ್ಲಿಷ್ ಕಳಿಸ್ಬಿಡಿ ಪ್ರಭು. ಅದು ಸ್ವಲ್ಪ ನಾನು ಮೆಸೇಜ್ ಹಾಕಿ ಮಾತಾಡಿ. ಮತ್ತೆ ಲಕ್ಷ್ಮೀ ಮಾತಾಜಿ ನಮಗೂ ಕಳಿಸಿ. ನಿಮ್ಗೆ ಕನ್ನಡ ಬೇಕಾ ಮಾತಾಜಿ? ಕನ್ನಡ. ಓಕೆ ಓಕೆ ಮಾತಾಡಿ ಮತ್ತೆ ಸರಿ, ಅದು ಟೆಕ್ಸ್ಟ್ ಮಾಡ್ಬಿಡಿ, ಯಾಕಂದ್ರೆ ನಾನು ಮರ್ತೋಗ್ಬಿಡ್ತೀನಿ ಹೆಸರು ಪ್ರಭು, ಗ್ರೂಪ್ ಅಲ್ಲಿ ಕೇಳಿ ನಿಮ್ಗೆ ಯಾರಿಗೆ ಯಾವ ಲ್ಯಾಂಗ್ವೇಜ್